ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಿದ್ದರಾಮೇಶ್ವರರ 10ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಬೀದರ್ನತ್ತ ನಮ್ಮ ಪಯಣ. ಮೊದಲು ಬಂದು ನಾನು ಆಹ್ವಾನಿಸಿದ್ದು, ಆಶೀರ್ವದಿಸಿದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ವಿಶೇಷವಾಗಿರತಕ್ಕಂಥ ಮಹಾಪ್ರಸಾದ. ಓಂ ಸಾಯಿ ರಾಮ್ ಓಂ ಸಾಯಿ ಶ್ಯಾಮ್ ರಾಧೆ ರಾಧೆ ಕೃಷ್ಣ ಹರೇ ಸಾಯಿ ರಾಮ್. ದುರ್ಯೋಧನ ಹೈವಳೆ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬುವ ಕಾರ್ಯಕ್ರಮ. ಬೀದರ್ ಮತ್ತೆ ರಾಯಬಾಗ್ ಈ ಎರಡು ಜಾಗದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮನಸ್ಸನ್ನ ಮುಟ್ಟಿರತಕ್ಕಂಥದ್ದಿದೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹಾಶಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯತೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು 24ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ ಇವತ್ತು ಸಂಜೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಬೆಂಗಳೂರಿನ ಜಯನಗರದಲ್ಲಿ ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪದಲ್ಲಿ ಇವತ್ತು ಸಂಜೆ ಸುಮಾರು 4:30 ಹೊತ್ತಿಗೆ ಗುರುಜರು ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಬಹುದು. ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದೇ ಒಂದು ಸೌಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಖಂಡಿತವಾಗಿಯೂ ಭಾಗವಹಿಸಿ, ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಮತ್ತು ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು. ಇವತ್ತು ಸಂಜೆ ಕಲ್ಯಾಣೋತ್ಸವ ನಡೀತಾ ಇರುವಂತಹ ಸ್ಥಳ ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, 10ನೇ ಮುಖ್ಯ ರಸ್ತೆ, ಟಿ ಮರಿಯಪ್ಪ ರಸ್ತೆ, 2ನೇ ಬ್ಲಾಕ್, ಜಯನಗರ, ಅಶೋಕ ಪಿಲ್ಲರ್ ಹತ್ತಿರ, ಬೆಂಗಳೂರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, 10ನೇ ಮುಖ್ಯ ರಸ್ತೆ, ಟಿ ಮರಿಯಪ್ಪ ರಸ್ತೆ, 2ನೇ ಬ್ಲಾಕ್, ಜಯನಗರ, ಅಶೋಕ ಪಿಲ್ಲರ್ ಹತ್ತಿರ, ಬೆಂಗಳೂರು. ಇವತ್ತು ಸಂಜೆ ಸುಮಾರು 4:30 ಹೊತ್ತಿಗೆ ಗುರುಜರು ಆಗಮಿಸ್ತಾರೆ. ಕಲ್ಯಾಣೋತ್ಸವದಲ್ಲಿ ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ನನಗೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಜಾತವೇದಸೇ ಸನ್ವಾಮ ಸೋಮರಾದೀತೋ ನಿದಹಾದಿವೇದಾಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶ್ರೀಮದಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೀಶೇ ನಮಃ. ಓಂ ಶ್ರೀಮತಿ ನಮಃ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಚಕ್ರೇಶ್ವರಿ ಅಂಬಾಯ ನಮಃ, ಶ್ರೀಮತಿ ನಮಃ, ಶ್ರೀಂ ದುರ್ಗಾ ಪರಮೇಶ್ವರಿ ನಮಃ. ತಾಯಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಶುಭ ಶುಕ್ರವಾರ ಸಕಲ ವಿಧವಾದಂತಹ ಸಂಪತ್ತು ನಿಮಗೆ ದಯಪಾಲಿಸ್ಲಿ. ಶುಕ್ರವಾರ ಅಂದಾಗ ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಸಹಿತ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಇವತ್ತಿನ ದಿವಸ ಯಾರೊಬ್ಬರು ಪ್ರತಿನಿತ್ಯ ನೀವು ಬೆಳಗ್ಗೆ ಬೇಗೆದ್ದು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ತಿರೋ ಇಲ್ವೋ, ಶುಕ್ರವಾರ ಅಂದಾಗ ಪ್ರತಿಯೊಬ್ಬರೂ ಸಹಿತ ದೇವರ ಆರಾಧನೆ ಇದೆ. ಇದು ಕೆಲವಷ್ಟು ಆಫೀಸುಗಳಲ್ಲೂ ಸಹಿತ, ಆಫೀಸುಗಳಾಗ್ಬೋದು, ಫ್ಯಾಕ್ಟ್ರಿ ಆಗ್ಬೋದು, ತಾವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲೂ ಸಹಿತ ಶುಭ ಸಂಧ್ಯಾಕಾಲ ಅಥವಾ ಬೆಳಿಗ್ಗೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ಕ್ರಮ ಇವತ್ತಿಗೂ ಇದೆ. ಇವತ್ತಿಗೂ ಒಂದಷ್ಟು ಭಾಗಗಳಲ್ಲಿ ತಾಲೂಕು ಡಿಸ್ಟಿಕ್ಗಳಲ್ಲಿ ಪ್ರತಿ ಶುಕ್ರವಾರ ಬಂತು ಅಂದರೆ ಒಬ್ಬ ಋತ್ವಿಜರನ್ನೋ ಒಬ್ಬ ಪುರೋಹಿತರನ್ನೋ ಕರೆದು ಶುಭ ಶುಕ್ರವಾರ ಸಂಧ್ಯಾಕಾಲ ಒಂದು ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಇವತ್ತಿಗೂ ವ್ಯವಸ್ಥೆ ಇದೆ. ಅಂದರೆ ಒಂದು ವಾರದುದ್ದಕ್ಕೂ ನಾವು ಕೆಲಸಗಳನ್ನು ಮಾಡ್ತೀವಿ. ನಮ್ಮ ಯಶಸ್ಸಿಗಾಗಿ, ನಮ್ಮ ಕುಟುಂಬ ಪರಿವಾರದ ಒಂದು ಶ್ರೇಯಸ್ಸಿಗಾಗಿ, ಜೊತೆಗೆ ವ್ಯಾಪಾರ ಸ್ಥಳದಲ್ಲಿ ಸದಾಕಾಲ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ ಎಂಬತಕ್ಕಂಥ ಮನೋಚಿಂತನೆಯಿಂದ ಎಲ್ಲರೂ ಸಹಿತ ಅವರವರ ಪ್ರಾಂತ್ಯಗಳಲ್ಲಿ ವೇದ ಮಂತ್ರಗಳಿಂದ ತಾಯಿನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಆಯುಧ ಪೂಜೆ ಮಾಡುವಾಗೂ ಪುರೋಹಿತರು, ಅರ್ಚಕರು ಅಥವಾ ವೇದ ಮಂತ್ರಗಳಿಂದ ಹೇಳಿ ಮಾಡುವಂಥ ಕ್ರಮ ಇದೆ. ಆದರೆ ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಆಯುಧ ಪೂಜೆ ಬೇರೆ ಕ್ರಮ. ಪ್ರತಿ ಶುಕ್ರವಾರ ಶುಭ ಸಂಧ್ಯಾಕಾಲ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ಬೆಳಿಗ್ಗೆ ನಾವು ವ್ಯಾಪಾರ ಸ್ಥಳವನ್ನು ಆಗಷ್ಟೇ ಪ್ರಾರಂಭ ಮಾಡ್ತೀವಲ್ವ, ಆ ಸುಂದರ ಕ್ಷಣ ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಭಗವತಿಯ ಪ್ರಾರ್ಥನೆಯೊಂದಿಗೆ ನಾವು ಆರಾಧನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಪ್ರತಿಯೊಂದಕ್ಕೂ ಒಂದು ಮಾರ್ಗಸೂಚಿ ಬೇಕು. ಒಬ್ಬರು ಹಿರಿಯರು ಹೇಳ್ತಾರೆ, ಅನುಭವ ಇರ್ತಕ್ಕಂಥವರ ನಡೆ, ಅನುಭವ ಇರ್ತಕ್ಕಂಥವರ ಜೊತೆ ಕೂತು ಮಾತಾಡಬೇಕು. ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಹೊಡೆದೊಡಿಸಬೇಕು. ಮನುಷ್ಯರಿಗೆ ತಾಳ್ಮೆ, ಸಮಾಧಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಹಾಕುವ ಹೆಜ್ಜೆನಲ್ಲಿ ಎಲ್ಲ ಥರ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲಿಂದೆಲ್ಲೂ ಸಹಿತ ಯಶಸ್ಸನ್ನು ಕಾಣದಿದ್ದಾಗ ಯಾರಾದರೂ ಒಬ್ಬರು ಸಲಹೆ ಕೊಡೋರು ಬೇಕಾಗ್ತಾರೆ. ಆದರೆ ಸಲಹೆ ಕೊಡ್ತಕ್ಕಂಥವರು ನಮ್ಮನ್ನು ಪರೀಕ್ಷೆನೂ ಮಾಡ್ತಾರೆ. ಯಾಕೆಂದರೆ ನಾವು ಹೋಗಿ ಕೂತ್ಕೊಂಡ ತಕ್ಷಣ ನಮಗೆ ಬೇಕಾದಂಥ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅಥವಾ ಸಲಹೆಯನ್ನು ಕೊಡ್ತಕ್ಕಂಥದ್ದು ಮಾಡಿದ್ರೆ ಆ ಸಲಹೆ ಕೊಡೋದಕ್ಕಾಗಲಿ ಪರಿಹಾರಕ್ಕಾಗಲಿ ಅದರ ತೂಕ ಅಲ್ಲ. ಯಾವತ್ತೂ ಕಾದು ತಿನ್ನಬೇಕು. ನೀವು ಮನೆಯಲ್ಲಿ ಒಂದು ಗತ್ತಲ್ಲಿ ಒಂದು ರೋಫ್ ಹಾಕಿದ್ರೆ ಅಥವಾ ಮನೇಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋರಾಗಿ ಏರು ಧ್ವನಿಯಲ್ಲಿ ಮಾತಾಡಿಬಿಟ್ರೆ ಅಡುಗೆ ಮನೆಯಲ್ಲಿ ಪದರುಗುಟ್ಟುಕೊಂಡು ಕನಿಷ್ಠ ಪಕ್ಷ ಅಡುಗೆ ಆಗಿದೆಯೋ ಬಿಟ್ಟಿದೆಯೋ ಆಗಿರ್ತಕ್ಕಂಥ ಪದಾರ್ಥನ ಬಡ ಓಡಿ ಬಂದು ನಿಮ್ಮ ಮುಂದೆ ತಟ್ಟೆ ತಂದಿಡ್ತಾರೆ. ಹಾಗೆ ಕೊಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೆ, ನಮ್ಮನೇ ಜನ ಅಂಥೇಳಿ ಯಥೇಚ್ಛವಾದಂಥ ರೀತಿ ಸ್ವಲ್ಪ ಕೊಡೋದ್ರಲ್ಲಿ ಇನ್ನೂ ಜಾಸ್ತಿ ಕೊಡ್ತಾರೆ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ ಅಂತ. ಅರ್ಥ ಮಾಡ್ಕೊಳ್ಳಿ ವಿಚಾರನೇ. ಮನೇಲಿರ್ತಕ್ಕಂಥವ್ರ ಮೇಲೆ ಟಿಫನ್ನು ನಾವು ಹೋಗಿ ಇನ್ನೂ ಆ ಟೇಬಲ್ ಮೇಲೆ ಕೂತ್ಕೊಂಡಾಗ, ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಂಡಾಗ ಅಥವಾ ನೆಲದ ಮೇಲೆ ಕೂತ್ಕೊಂಡ ಮರುಕ್ಷಣವೇ ಒಂದು ಗತ್ತು ಟೈಮ್ ಆಯಿತು ನಮಗೆ ಕೊಡೋದಿಲ್ವ ಟಿಫನ್ನು ಅಂದರೆ ಸಾಕು, ಓಡಿ ಬಂದು ಟಿಫನನ್ನು ಕೊಡ್ತಾರೆ. ಹೇಗೆ ಕೊಡ್ತಾರೆ? ತಟ್ಟೆ ತುಂಬ ಹಾಕ್ಕೊಡ್ತಾರೆ. ಅವ್ರು ಬೇಡ ಅಂದರೂ ಪರವಾಗಿಲ್ಲ, ಇಷ್ಟು ನನ್ನ ಕೈಲಿ ಆಗಲ್ಲ ಅಂದರೂ ಬಲವಂತವಾಗಿ ತಿನ್ಕೊಂಡು ಹೋಗಿ ಸುಸ್ತಾಗ್ತೀರಿ, ದೂರ ಬಾರ ಹೋಗ್ತೀರಿ, ಆ ಪ್ರೀತಿ ವಿಶ್ವಾಸದ ನುಡಿಮುತ್ತನ್ನು ಆಡಿ ಹೊಟ್ಟೆ ತುಂಬ ತಿನ್ನಲಿ ಅಂತ ಕೊಟ್ಟು ಹೋಗ್ತಾರೆ. ಆದರೆ ಇದರ ಕ್ರಮ ಹೇಗಿದೆ? ಇದನ್ನೇ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡಾಗ ಅಲ್ಲಿ ನಮಗೆ ಬೇಕಾದ ಪದಾರ್ಥಗಳನ್ನು ಆರ್ಡರ್ ಮಾಡಿ ಬೇರೊಬ್ಬರಿಗೆಲ್ಲರಿಗೂ ಸರ್ವ್ ಆಗ್ತಾ ಇರುತ್ತೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಟೇಬಲ್ಗೂ ಟಿಫನ್ ಬರ್ತಾ ಇರುತ್ತೆ. ನಮ್ಮ ಟೇಬಲ್ಗೆ ನಿಧಾನ ಆಗೇ ಆಗುತ್ತೆ. ನಮಗೆ ಅಂತಲ್ಲ, ನಮ್ಮಂತೆ ಬೇರೊಬ್ಬರಿಗೂ ಆಗಿರುತ್ತೆ. ಆದರೆ ಅವರು ನಮಗಿನ್ನ ಮುಂಚಿತವಾಗಿ ಆರ್ಡರ್ ಮಾಡಿರ್ತಾರೆ. ಆರ್ಡರ್ ಮಾಡಿ ಸುಮಾರು ಹೊತ್ತು ನಿಮ್ಮನ್ನು ಕಾಯಿಸಿ ಅದಾದ ಮೇಲೆ ನಿಮ್ಮ ಮುಂದೆ ಬರುತ್ತೆ. ಇನ್ನು ಅದೇ ಇಡ್ಲಿ, ಅದೇ ದೋಸೆ, ಅದೇ ಚಿತ್ರಾನ್ನ ಬಿಟ್ಟರೆ ಇನ್ನೇನು ಹೊಸದೇನಿರಲ್ಲ ಅಲ್ಲಿ. ಹಾಗೆ ಮಾಡಿಟ್ಟಿರ್ತಕ್ಕಂಥ ಪದಾರ್ಥ ನೀವು ಹೋಗಿ ಕೂತ್ಕೊಂಡ ತಕ್ಷಣ ನಿಮಗೆ ತಂದು ಕೊಟ್ಬಿಟ್ರೆ ಅದು ಖಂಡಿತ ರುಚಿ ಅಲ್ಲ.
ಬೇರೊಬ್ಬರು ಬೇರೊಬ್ಬರಲ್ಲಿರ್ತಕ್ಕಂಥ ಅವ್ರು ತಿನ್ನೋದನ್ನು ನಾವು ನೋಡಬೇಕು. ನಾವು ನೋಡಿದಾಗ ಏನಾಗುತ್ತೆ, ನಮ್ಮ ಮೈಂಡು, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯಗಳು ಈ ಪದಾರ್ಥ ಹೀಗಿದೆಯೇನೋ, ಹೀಗೆ ರುಚಿಕರಿಸುತ್ತೇನೋ, ಇಷ್ಟು ಚೆನ್ನಾಗಿದೆಯೇನೋ ಅನ್ನೋದು ಒಂದು ಮೊದಲು ಬಂದು ಕೂತ್ಕೊಳ್ಳುತ್ತೆ. ಯಾವಾಗ ಸ್ವಲ್ಪ ಲೇಟ್ ಆಗುತ್ತೋ ಪುನಃ ಮತ್ತೊಂದು ಸತಿ ನಾವು ಅವ್ರು ತಿನ್ನೋದನ್ನು ನೋಡ್ತೀವಿ. ಇಷ್ಟು ಸವಿತಾ ಇದ್ದಾರೆ, ಇಷ್ಟು ಇರ್ತಕ್ಕಂಥ ರುಚಿಯನ್ನು ಸ್ವಾದಿಸ್ತಾ ಇದ್ದಾರೆ ಅಂದರೆ ಇನ್ನಿದೆಂಥ ರುಚಿನಪ್ಪ ಅಂತ ನಮ್ಮ ಮನಸ್ಸು ಇನ್ನಷ್ಟು ಅನಿಸುತ್ತೆ. ಅದಾದಮೇಲೆ ಇನ್ನೂ 2 ನಿಮಿಷ ತಡ ಮಾಡಿದಾಗ ಏನಾಗುತ್ತೆ, ನಾವು ಆ ಕಡೆ ಈ ಕಡೆ ನೋಡೋಕ್ಕೆ ಶುರು ಮಾಡ್ತೀವಿ. ಆಗ ನಿಧಾನಕ್ಕೆ ಆ ಪ್ಲೇಟು ಸರ್ವಿಸ್ ಕೊಡ್ತಕ್ಕಂಥವ್ರು ನಿಧಾನಕ್ಕೆ ತೊಗೊಂಡು ಬರ್ತಾರೆ. ಅವರು ನಡೆದು ಬರೋದು ನೋಡಬೇಕು, ಎಷ್ಟು ಆನಂದ ಬರ್ತಾರೆ ಅಂತ. ಅವರು ನಡೆದು ಬಂದಂಗೆ ಏನಾದರೂ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು, ತಾಯಂದರು, ನಿಮ್ಮ ಅರ್ಧಾಂಗಿನೋ, ನಿಮ್ಮ ತಾಯಿನೋ, ನಿಮ್ಮ ಅಕ್ಕ ತಂಗಿಯರೋ ನಡೆದು ಬಂದುಬಿಟ್ರೆ ಪಕ್ಕದಲ್ಲಿ ಲೋಟ ನೀರು ಇಟ್ಕೊಂಡಿರ್ತಾರಲ್ಲ, ಆ ನೀರನ್ನು ಚೆಲ್ಬಿಡ್ತೀರಿ, ಅಥವಾ ಕೋಪದ ಮೇಲೆ ಇನ್ನೂ ಏನಾರು ಮಾತಾಡ್ತೀರಿ. ಅಲ್ಲಿ ತಾಳ್ಮೆ ಮುಖ್ಯವಾಗಿರುತ್ತೆ. ಕಾರಣ ಅಲ್ಲಿ ಇನ್ನೊಬ್ಬರು ತಂದು ಕೊಡ್ತಕ್ಕಂಥ, ಸರ್ವ್ ಮಾಡ್ತಕ್ಕಂಥವ್ರು. ಇಲ್ಲಿ ನಂದು ಅನ್ನೋ ಅಧಿಕಾರ ನಮಗಿದೆಯಲ್ಲ ನೋಡಿ. ನಾವು ಆಹಾರ ತಗೊಳ್ಳುವಾಗ ನಮ್ಮ ಮನಸ್ಸು ತಿಳಿಯಾಗಿಟ್ಕೊಳ್ಬೇಕು. ನಾವು ತಿಳಿಯಾಗಿಟ್ಕೊಂಡು ಒಳ್ಳೆಯದನ್ನು ಚಿಂತನೆ ಮಾಡ್ತಾ ನಮಗೆ ಆಹಾರ ಬರುತ್ತೆ, ನಾವು ತಿನ್ನಬೇಕು, ಸವಿಬೇಕು, ಅದರಲ್ಲಿ ರುಚಿ ಸ್ವಾದ ಜೊತೆಗೆ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಎಲ್ಲ ಚಿಂತನೆ ಇಲ್ಲಿರುತ್ತೆ. ಮನೇಲಿ ಇದು ಯಾವುದೂ ಇರಲ್ಲ. ಮನೆಯಲ್ಲಿ ತಟ್ಟೆ ಲೇಟಾದರೆ ರೋಪ್ ಮಾಡೋದು, ಗಲಾಟೆ ಮಾಡೋದು, ಬೈಯೋದು, ಇನ್ನೊಂದಷ್ಟು ಅವ್ರ ಮನಸ್ಸಿಗೆ ನೋವು ಕೊಡೋದು, ಇಷ್ಟೇ ನಮ್ಮ ಮನಸ್ಸಲ್ಲಿರುತ್ತೆ. ಆಗ ಈ ಪದಾರ್ಥ ರುಚಿಕರಿಸೋದಿಲ್ಲ. ಮನೆ ಪದಾರ್ಥ ರುಚಿಕರಿಸೋದಿಲ್ಲ, ಹೋಟ್ಲು ಪದಾರ್ಥ ರುಚಿಕರಿಸುತ್ತೆ. ಕಾರಣ ಏನಪ್ಪ ಅಂದರೆ ಅಲ್ಲಿ ನಮ್ಮ ತಾಳ್ಮೆ ಪ್ರಧಾನವಾಗಿರುತ್ತೆ. ಇದು ಒಂದು ಭಾಗ. ಆದರೆ ಇದಕ್ಕೆ ಇನ್ನಷ್ಟು ವಿಶೇಷ ಇದೆ. ಅದೇನು ಅಂತ ತಿಳಿಸ್ತೀನಿ, ಕೂತ್ಕೊಳ್ಳಿ. ಈಗ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರ ಪಾದರವಿಂದಗಳಿಗೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಈಗಾಗಲೇ ಗುರೂಜಿಯವರು ತಿಳಿಸ್ತಾ ಇದ್ರು ಹೋಟೆಲ್ನ ಬಗ್ಗೆ. ಆಗಾಗಲೇ ನಮ್ಮ ಕಿವಿಗಳು ಹಂಗೆ ಒಂದು ಕ್ಷಣ ನೆಟ್ಟಗಾಯಿತು, ಗುರುಗಳು ಯಾಕೋ ಇವತ್ತಿನ ದಿವಸ ನಮ್ಮ ಕಡೆ ಕಣ್ಣು ಬಿಟ್ಟಿದ್ದಾರೇನೋ ಅಂತ ಹೇಳಿ. ಅದರ ಮಧ್ಯೆ ದಾಂಪತ್ಯದ ಜೀವನದ ಬಗ್ಗೆನೂ ಕೂಡ ಮಾತಾಡಿದ್ರೆ ಆಗೆಲ್ಲೋ ಒಂದು ಕಡೆ ಸಮಾಧಾನ ಆಯಿತು. ಇಲ್ಲ ಪರವಾಗಿಲ್ಲ, ಗುರುಗಳು ಇರೋದರಲ್ಲಿ ಸ್ವಲ್ಪ ಅವ್ರ ಬಗ್ಗೆನೇ ಇದ್ದಾರೆ ಅಂತ. ಆದ್ರೂ ಕೂಡ ಆ ಒಂದು ವಿಚಾರವನ್ನು ತಿಳಿಸ್ಬೇಕಾದ್ರೆ, ಮನೆಯಲ್ಲಿ ಇವತ್ತಿನ ದಿವಸ ಮಕ್ಕಳಾಗಿ ನಾವು ಕೂಡ ಸಾಕಷ್ಟು ತಪ್ಪನ್ನು ಮಾಡ್ತೀವಿ ನೋಡಿ. ನಮ್ಮಲ್ಲೂ ಕೂಡ ಈ ಒಂದು ಹೋಟ್ಲಲ್ಲಿ ತಿಂತಕ್ಕಂಥದ್ದು, ಆಚೆ ಕಡೆ ಪಾನಿಪುರಿ ಅಂದರೆ ಒಂದು ಸೆಕೆಂಡ್ ಹಂಗೆ ಖುಷಿಯಾಗಿ ಹೋಗ್ತೀವಿ. ಅದೇ ಪಾನಿಪುರಿ, ಅದೇ ಅಂಕಲ್ಲು, ಅದೇ ಮಕ ನೋಡ್ತಾ ಇರ್ತೀವಿ, ಅದೇ ಜಾಗಕ್ಕೆ ಹೋಗ್ತೀವಿ. ಆದರೂ ಪ್ರತಿನಿತ್ಯ ಸಂಜೆ ಆದರೆ ಒಂದು ಪ್ಲೇಟ್ ಪಾನಿಪುರಿ ತಿಂದ್ಬಿಡ್ಬೇಕು, ಬಂದ್ಬಿಡ್ಬೇಕು ಮನೆಗೆ. ಅದೇನೋ ಒಂಥರ ಸಂತೋಷ. ಮನೇಲಿ ಅದೇ ಪಾನಿಪುರಿ ಮಾಡಿದ್ರೆ ರುಚಿ ಸಿಗಲ್ಲ ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಗುರುಜಿಗಳು ಹೇಳಿದಾಗೆ ಆ ತಾಳ್ಮೆ, ಆ ಕಾಯಿಸ್ತಾರಲ್ಲ, ಅಲ್ಲಿ ಸ್ವಾದ ಇದೆಯೇ ಹೊರತಾಗಿ ಇನ್ನು ಮನೇಲಿ ನಮಗೆ ಪಟ್ಟಂತ ಕೊಟ್ಬಿಡ್ತಾರಲ್ಲ, ಅಲ್ಲಿ ಆ ಸ್ವಾದ ಕಡಿಮೆ ಆಗೋಗುತ್ತೆ. ಅಷ್ಟು ಬಿಟ್ಟರೆ ಅಲ್ಲಿ ಇನ್ನೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇನ್ನೇನು ಹಾಕೋದು ಇಲ್ಲ, ಏನೂ ಇಲ್ಲ. ಇನ್ನು ನಾರ್ಮಲಾಗಿ ನಾವು ಹೋಟ್ಲಿಗೆ ಹೋದ್ರೂ ಅಷ್ಟೇ. ಗುರುಗಳವ್ರು ಹೇಳಿದಾಗೆ, ನಮ್ಮ ತಂದೆಯವ್ರು ಹೇಳಿದಾಗ ಅಲ್ಲಿ ಕಾಯಿಸಿ 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 ದೊಡ್ಡವರಾಗಿರ್ತಕ್ಕಂಥವ್ರೆ ನಾವು ಕಾದು ಇನ್ನೊಬ್ಬರು ಮಕ ನೋಡಿ ನಾವು ಆ ಸ್ವಾದ ಇನ್ನು ಹೆಂಗಿರುತ್ತೋ ಅಂದರೆ ಇನ್ನು ಮಕ್ಕಳಾಗಿ ನಾವಿನ್ನು ತಡ್ಕೊಳ್ಳಿಕ್ಕೆ ಆಗಿ. ಯಾಕೆಂದರೆ ನಮ್ಗೆ ಆಗಲೇ ಬಾಯಲ್ಲಿ ನೀರು ಕಿತ್ಕೊಂಡ್ಬಿಟ್ಟಿರುತ್ತೆ, ಅಯ್ಯೋ ಇವ್ರು ಕೊಡ್ತಾ ಇಲ್ವೇ ಅಂತ ಆ ಒಂದು ವಿಚಾರ. ಇನ್ನು ಹೋಟೆಲ್ಗಾದರೆ ನೋಡಿ, ಕಣ್ಣು ಮುಂದೆ ಈಗಾಗಲೇ ಸವಿದಿರ್ತಕ್ಕಂಥ ಪದಾರ್ಥ ಇನ್ನಷ್ಟು ಸವಿಬೇಕು ಎಂಬತಕ್ಕಂಥದ್ದು ಆಸೆ. ಆದರೆ ಕೇಳಿದ್ರೆ ಇನ್ನೂ ಅರ್ಧ ಗಂಟೆ ಲೇಟ್ ಮಾಡ್ತಾರೆ. ಇನ್ನಷ್ಟು ತಿನ್ಬೇಕನ್ನೋ ಆಸೆ. ಬಾಯಿ ಬಿಟ್ಟು ಕೇಳಿದ್ರೆ ತಂದೆ ತಾಯಿ ಕೊಡಿಸಲ್ಲ ಅಂತಲ್ಲ, ಆದರೆ ಆ ಕ್ಷಣ ಕಾಯ್ಬೇಕಲ್ಲ. ಎಲ್ಲೋ ಒಂದು ಕಡೆ ಆಚೆ ಹೋಗ್ಬೇಕಾಗಿರುತ್ತೆ. ಬಾಯಿ ಬಿಟ್ಟು ಕೇಳಿದ್ರೆ ಒಂದು ಥರ, ಬಾಯಿ ಬಿಟ್ಟು ಕೇಳಲಿಲ್ಲ ಅಂದರೆ ಇನ್ನೊಂದು ಥರ. ಆದರೆ ಮನೆಯಲ್ಲಿ ಹಂಗಲ್ವಲ್ಲ. ಕೊಡಬೇಕಾದ್ರೇ ಅವ್ರಿಗೆ ಗೊತ್ತು ಎಷ್ಟು ಪ್ರಮಾಣದಲ್ಲಿ ನನ್ನ ಮಗ ತಿಂತಾನೆ, ಎಷ್ಟು ಪ್ರಮಾಣದಲ್ಲಿ ನನ್ನ ಮಗಳು ತಿಂತಾಳೆ ಎಂಬತಕ್ಕಂಥದ್ದು ಗೊತ್ತಿರುತ್ತೆ. ಕೊಡಬೇಕಾದ್ರೇ ಹೊಟ್ಟೆ ತುಂಬ ಕೊಟ್ಬಿಡ್ತಾರೆ. ಇನ್ನೊಂದು ಸತಿ ಕೇಳಬೇಕು, ಅಲ್ಲಿ ಸಮಯ ವೇಸ್ಟ್ ಆಗುತ್ತೆ, ವ್ಯರ್ಥ ಸಮಯ ಕಳೆದು ಹೋಗುತ್ತೆ ಎಂಬತಕ್ಕಂಥ ಮನೋಭಾವದಿಂದ ಅವ್ರು ಏನು ಮಾಡ್ತಾರೆ, ಕೊಡಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ ನಮ್ಗೆ ಎಷ್ಟಾಗುತ್ತೋ ಎಷ್ಟು ಬೇಕೋ ಅಷ್ಟು ಕೊಟ್ಬಿಡ್ತಾರೆ. ಅಲ್ಲಿಗೆ ಸಂತೋಷ. ಸಮಯಕ್ಕೋಸ್ಕರ ಕೊಡೋದಲ್ಲ. ಮನೇಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ನಿಮ್ಮ ತಾಯಿ ಆಗಲಿ ನಿಮ್ಮ ಅಕ್ಕ ತಂಗಿಯರಾಗಲಿ, ಸಮಯಕ್ಕೋಸ್ಕರ ಅಯ್ಯೋ ಸಮಯ ಹೀಗಾಗುತ್ತಲ್ಲ ಅಂತ ಹೇಳಿ ತಟ್ಟೆ ತುಂಬ ತಂದು ಕೊಡಲ್ಲ.
ಅಲ್ಲಿ ತಂದು ಕೊಡುವಂತಹ ಉದ್ದೇಶ ಏನಂದರೆ, ನನ್ನ ಮಗ ಹೊಟ್ಟೆ ತುಂಬ ತಿನ್ನಲಿ, ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗ ಯಾವತ್ತೂ ತಿರುಗಿ ಹೋಗಿ ಇನ್ನೆಲ್ಲೋ ಹಸುವಂತ ಇನ್ನೇನೋ ಬೇರೆ ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೊಳ್ದಿರಲಿ ಅಂತ ಹಾಳಾಗದೇ ಇರಲಿ ಹೊಟ್ಟೆ. ಅಲ್ವಮ್ಮ? ಹೌದು. ಅದೇ ಹೆಣ್ಮಕ್ಳು ಮನೇಲಿರ್ತಕ್ಕಂಥವ್ರು ಮಾಡೋದು. ಆದರೆ ನಾವು ಏನಪ್ಪ ಅಂದರೆ, ಮೂತಿ ಮೇಲೆ 4 ತುತ್ತು ಅನ್ನೋ ಥರ ಒಂದಿಷ್ಟನ್ನ ಹೋಟ್ಲಲ್ಲಿ ಕೇಳಿದ್ರೆ ಹೊಟ್ಟೆ ತಟ್ಟೆ ತುಂಬ ತಂದು ಕೊಡಲ್ಲ, ಒಂದಿಷ್ಟು ಕೊಡ್ತಾರೆ. ಇಷ್ಟೇ ಕೊಡೋದು, ಜಾಸ್ತಿ ಕೊಡೋದೇ ಇಲ್ಲ. ಇದ್ರ ಪಕ್ಕದಲ್ಲಿ ಒಂದು ಚಟ್ನಿನೋ ಒಂದು ಮೊಸರು ಏನೋ ಕೊಡ್ತಾರೆ. ಬೆಳಗ್ಗೆ ಏನೋ ಹೋಟ್ಲ ಕಡೆ ಹೋಗಿಲ್ಲ ನಾನು, ಆದರೆ ವಿಚಾರ ಮುಟ್ಟಿಸ್ತಾ ಇದ್ದೇನೆ. ಏನಾಗುತ್ತೆ, ಇಷ್ಟು ತಿನ್ನುವಾಗ ಕಾದು 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 ಬೇರೆಬ್ಬರು ತಿನ್ನೋದೆಲ್ಲ ನೋಡಿ ನೋಡಿ ನಮಗೆ ಈ ಒಳಗಿರ್ತಕ್ಕಂಥ ಆ ಒಂದು ಪಂಚೇಂದ್ರಿಯಗಳು, ಒಳಗಿರ್ತಕ್ಕಂಥ ಜ್ಞಾನಶಕ್ತಿಯ ವಿಶೇಷವಾದಂಥ ನರನಾಡಿಗಳಲ್ಲಿ ಆ ರುಚಿ ಎಂಬತಕ್ಕಂಥದ್ದು ನಾಲಿಗೆ ಮೇಲೆ ಓಡಾಡ್ತಾ ಇರುತ್ತೆ. ಒಂದು ಸ್ಪೂನ್ ಬಿದ್ದರೆ ಅದು ಇದು ಮಿಕ್ಸ್ ಆಯಿತು ಅಂದರೆ ಅದು ಅಮೃತಕ್ಕೆ ಸಮಾನ. ಮತ್ತು ನಮ್ಮ ಕಣ್ಗಳಲ್ಲೂ ಅಷ್ಟೇ ಇಷ್ಟೇ ಇರುತ್ತಲ್ಲ, ನಿಧಾನ ತಿನ್ನಬೇಕು, ಇಷ್ಟಿಷ್ಟೇ ತಿನ್ನಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ಇದು ನಾನಲ್ಲ, ಎಲ್ಲರಿಗೂ ಬರುವಂಥದ್ದೇ. ಆಗೋಗ್ಬಿಡುತ್ತೆ ಅನ್ನೋದು ಒಂದು, ಇಷ್ಟಿಷ್ಟೇ ತಿನ್ನೋದು ಮತ್ತೊಂದು. ಆದರೆ ಮನೇಲಿ ಹಾಗಲ್ವಲ್ಲ, ತಟ್ಟೆ ತುಂಬ ಕೊಟ್ಬಿಡ್ತಾರೆ. 2ನೇ ಸತಿ ಕೇಳಿ ಬಡಿಸ್ಬೋದು ಅವರು. ಆದರೆ ನನ್ನ ಮಗ 2ನೇ ಸತಿ ಹಾಕೋ ತನಕ ತಾಳ್ಮೆ ಇಲ್ಲ, ಅವ್ರಿಗೆ ಎದ್ದು ಹೋಗ್ಬಿಡ್ತಾನೆ ಅನ್ನೋ ಬೈಕ್ ಏನು ಮಾಡ್ತಾರೆ ತಾಯಂದ್ರು, ಅವ್ರಿಗೆ ಇರುತ್ತೋ ಬಿಡುತ್ತೋ ಪಾತ್ರೆಯಲ್ಲಿ ತಟ್ಟೆ ತುಂಬ ಮಕ್ಕಳಿಗೆ ಕೊಟ್ಬಿಡ್ಬೇಕು. ಬಡಿಸುವಾಗ ಎಷ್ಟೋ ಸತಿ ಹೆಣ್ಮಕ್ಳಿಗೆ ಹೇಳ್ತಾರೆ, ಚಿಕ್ಕದಾಗಿ ಬಡಿಸಿ. ಆಹಾ ಇಲ್ಲ, 2ನೇ ಸತಿ ಅವ್ನು ಕೇಳ್ತಾರೋ ಇಲ್ವೋ, ಬಡಿಸ್ಬಿಡೋಣ ಹೊಟ್ಟೆ ತುಂಬ. ಹಾಗೆ ಮಾಡಿ ಇಲ್ಲಿ ವ್ಯತ್ಯಾಸ ಕಾಣ್ತೀರಿ. ನಾನು ಇವತ್ತು ಊಟ ಟಿಫನ್ ಬಗ್ಗೆ, ಹೋಟ್ಲ್ ಬಗ್ಗೆ ಮಾತಾಡೋದಲ್ಲ ಉದ್ದೇಶ. ಮನುಷ್ಯನ ತಾಳ್ಮೆ, ಕಾದು ತಿಂದಾಗ ರುಚಿ ಎರಡೇ ಇರ್ತಕ್ಕಂಥದ್ದು. ಕಾದು ತಿಂತಕ್ಕಂಥದ್ದು. ಮತ್ತು ನಾವು ದುಡ್ಡು ಕೊಟ್ಟಿರ್ತೀವಲ್ವ, ಆಚೆಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ಫ್ರೀಯಾಗಿ ಮನೆಯಿಂದ ಆಚೆಗೆ ಹೋಗೋರು ಹೊಟ್ಟು ಬನ್ನಿ ಒಳ್ಳೇದಾಗಲೇನಲ್ಲ, ಬಿಲ್ ಇಟ್ಬಿಟ್ಟು ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗಪ್ಪ ಅಂತಾರೆ. ಇಲ್ಲ ಅಂದರೆ ಒಳಗಡೆ ಸ್ವಲ್ಪ ಇವತ್ತು ಇಡ್ಲಿ ಹಿಟ್ಟು ಸ್ವಲ್ಪ ರುಬ್ಬೋರು ಕಡಿಮೆ ಜನ ಇದ್ದಾರೆ, ದೋಸೆ ಹಿಟ್ಟು ರುಬ್ಬೋರು ಕಡಿಮೆ ಜನ ಇದ್ದಾರೆ, 1 ನಿಮಿಷ ಒಳಗೆ ಬರ್ತೀರಾ ಅಂತ ಕರೀತಾರೆ. ಅದಕ್ಕೋಸ್ಕರ ಇವೆಲ್ಲ ಯೋಚನೆ ಮಾಡಿದ್ರೆ ಅಲ್ಲಿ ರುಚಿ ಇರುತ್ತೆ. ಯಾಕೆ ಅಂದರೆ ದುಡ್ಡು ಕೊಟ್ಟು ತಿಂತೀವಿ ಅಂತ. ಇರಲಿ, ಇದೆಲ್ಲ ಪಕ್ಕಕ್ಕೆ ಇಡೋಣ, ಇದು ನಮಗೆ ಬೇಡವಾದ ವಿಚಾರ. ದುಡ್ಡು ಕೊಟ್ಟರು ತಿನ್ನಬೇಕು, ಮನೇಲಿದ್ದರೂ ತಿನ್ನಬೇಕು, ಎಲ್ಲಿದ್ದರೂ ತಿನ್ನಬೇಕು, ಹೊಟ್ಟೆನ ನಾವು ನಿಲ್ಸೋಕ್ಕಾಗೋದಿಲ್ಲ. ಒಂದು ವಿಚಾರ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಯಶಸ್ಸೆಂಬತಕ್ಕಂಥದ್ದು ತಾನು ಮಾಡುವ ಕಾಯಕ, ತನ್ನ ಕೆಲಸ ಕಾರ್ಯಗಳನ್ನು ಸತತವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ತಾನು ಯಶಸ್ಸನ್ನು ಕಾಣಲಿಕ್ಕೆ ಆಗ್ತಾ ಇರೋದಿಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಪ್ರತಿಯೊಂದು ಕೆಲಸಕ್ಕೂ ಇನ್ವೆಸ್ಟ್ ಮಾಡ್ತಾನೆ, ಪ್ರತಿಯೊಂದು ಕಡೆ ಹೋಗ್ತಾನೆ, ಆ ಉದ್ಯೋಗ ಈ ಉದ್ಯೋಗ ಅದು ಇದು ಏನು ಮಾಡಿದ್ರೂ ಅಭಿವೃದ್ಧಿ ಪಥ ಇಲ್ಲ. ಅಭಿವೃದ್ಧಿಗಾಗಿ ಏನು ಮಾಡಬೇಕು ಎಂಬತಕ್ಕಂಥದ್ದು ಗೊತ್ತಿಲ್ಲದಿರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು. ನಾನು ಒಳ್ಳೆ ಬಿಸ್ನೆಸ್ ಅಂತ ಇಷ್ಟು ಬಂಡವಾಳ ತಂದೆ, ಸಾಲ ತಂದು ಈ ಬಂಡವಾಳ ಇದಕ್ಕೆ ಹಾಕಿದೆ, ಲಾಸ್ ಆಗಿಬಿಟ್ಟೆ. ಮತ್ತೊಂದು ಕೆಲಸ ಮಾಡಿದೆ, ಅಲ್ಲಿ ಲಾಸ್ ಆದೆ. ಯಾಕೋ ನನ್ನ ಹಣೆ ಬರ ಸರಿ ಇಲ್ವೇನೋ, ನನ್ನ ಟೈಮ್ ಸರಿ ಇಲ್ವೇನೋ. ನಾನು ಹೋಗಿ ಅಂಗಡಿ ಹತ್ರ ಕೂತ್ಕೊಂಡ ತಕ್ಷಣ ಮನೆ ಮುಂದೆ ಒಂದು 4 ನಿಂಬೆಹಣ್ಣು ಬಿದ್ದಿರುತ್ತೆ. ಅಥವಾ ಆ ಕಡೆ ಕಡೆಯವರು ನನ್ನನ್ನು ಛೇಡಿಸ್ತಾರೆ, ಅಥವಾ ಯಾರೂ ನನ್ನ ಮೇಲೆ ಫಾಲೋ ಮಾಡ್ತಿದ್ದಾರೆ. ನನ್ನ ಕುಟುಂಬದಲ್ಲಿರ್ತಕ್ಕಂಥ ನಾನು ಅಭಿವೃದ್ಧಿ ಆಗಕ್ಕೆ ಬಿಡೋದೇ ಇಲ್ಲ. ಹೀಗೆ ಮನುಷ್ಯನ ಯಶಸ್ಸು ಯಾವಾಗ ಕಾಣೋದಿಲ್ವೋ, ಆ ಆತುರತೆ ಯಾವಾಗ ಜಾಸ್ತಿ ಆಗುತ್ತೋ, ತನ್ನ ತಾಳ್ಮೆಯನ್ನು ಯಾವಾಗ ಕಳ್ಕೊಂಡ್ಬಿಡ್ತೀವೋ, ಆಗ ನಮ್ಮ ಸುತ್ತ ಪರಿಸರ ಎಲ್ಲನೂ ನಾವು ದೂಷಣೆ ಮಾಡ್ತೀವಿ. ನಮ್ಮ ಉದ್ದೇಶ, ನಮ್ಮ ಚಿಂತನೆ, ನಮ್ಮ ಒಂದು ಅಭಿವೃದ್ಧಿ ಬಗ್ಗೆ ನಮ್ಮ ಚಿಂತನೆ ಇರೋದಿಲ್ಲ. ನಮ್ಮ ಚಿಂತನೆ ಬರೋದೇನಪ್ಪ ಅಂದರೆ, ನಮ್ಮನ್ನು ಯಾರೋ ಹಾಳು ಮಾಡ್ತಿದ್ದಾರೆ, ನಮ್ಗೆ ಯಾರೋ ಮಾಟ ಮಂತ್ರ ಮಾಡ್ತಿದ್ದಾರೆ, ನಮ್ಮನ್ನು ನೋಡಿ ಅಬ್ಸರ್ವ್ ಮಾಡಿ ನನ್ನ ಬಿಸ್ನೆಸ್ನ ಹೊಡಿತಾ ಇದ್ದಾರೆ. ಇವೆಲ್ಲ ಚಿಂತನೆ ಬರುತ್ತೆ. ಆ ಚಿಂತನೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಮನಸ್ಸು, ನಮ್ಮ ತಾಳ್ಮೆ, ನಮ್ಮ ವ್ಯವಧಾನತೆ, ನಮ್ಮ ಸಮಾಧಾನ, ನಮ್ಮ ಅಭಿವೃದ್ಧಿ ಎಲ್ಲವೂ ಕುಂಠಿತವಾಗುತ್ತೆ. ಈ ಸಮಯದಲ್ಲಿ ನಮ್ಮ ನಡೆ ಹೇಗಿರಬೇಕು, ಇದಕ್ಕೆ ಮತ್ತೊಬ್ಬರ ಸಲಹೆ ಅಂತ ನಾವು ಹೋಗ್ತೀವಿ. ಅಲ್ಲಿ ಏನಾಗುತ್ತೆ, ಹೇಗಿದೆ ನಮ್ಮ ಜೀವನ, ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡಬೇಕು. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಫಲಾತ್ ತ್ರಿಪುರ ಸುಂದರೀಂ ದೇವಿ ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣ ಅದ್ಭುತಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಈಗಾಗಲೇ ತಿರುಮಲ ತಿರುಪತಿ ಶ್ರೀನಿವಾಸರ ಸಾನ್ನಿಧ್ಯದಿಂದ ಉತ್ಸವ ಮೂರ್ತಿಗಳು ಬೆಳಗ್ಗೆ 6 ಗಂಟೆಗೆ ಬೆಟ್ಟದಿಂದ ತಳಗಿಳಿತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಪ್ರಯಾಣ ಶುರುವಾಯಿತು. ಬೆಳಿಗ್ಗೆ 6 ಗಂಟೆಗೆ ತಿರುಮಲ ತಿರುಪತಿ ಆಸ್ಥಾನದಿಂದ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಪ್ರಯಾಣ ಕರ್ನಾಟಕ ರಾಜ್ಯದತ್ತ ಅಶೋಕ ಪಿಲ್ಲರ್ ಹತ್ತಿರತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯ ಶ್ರೀನಿವಾಸ ಕಲ್ಯಾಣ ಮಂಟಪಕ್ಕೆ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದ ಉತ್ಸವ ಮೂರ್ತಿಗಳು ಬರ್ತಾ ಇದೆ.
ಬಹುಶಃ ತಾವು ಸಾಕಷ್ಟು ಕಡೆ ಕಲ್ಯಾಣೋತ್ಸವ ನೋಡಿದ್ದೀರಿ, ಇಲ್ಲ ಅಂತಿಲ್ಲ. ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಕಡೆ ಕಲ್ಯಾಣೋತ್ಸವ ನಡೀತಾನೆ ಇರುತ್ತೆ. ಆದರೆ ಆ ಸಾನ್ನಿಧ್ಯದಿಂದ, ಮೂಲ ಸಾನ್ನಿಧ್ಯದಿಂದ ಬರ್ತಿರ್ತಕ್ಕಂತಹ ವಿಗ್ರಹಗಳು ಒಂದು ಕಡೆ ಆದರೆ, ಭಗವಂತನ ಆ ಸುಂದರವಾದ ಕಲ್ಯಾಣೋತ್ಸವನ ದರ್ಶನ ಮಾಡತಕ್ಕಂಥದ್ದಿದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಅದರಲ್ಲೂ ಶುಭ ಶುಕ್ರವಾರ. ಈ ಶುಕ್ರವಾರ ಇವತ್ತಿನ ಮಹಾನಕ್ಷತ್ರ ಜೊತೆಗೆ ಈ ಒಂದು ಪಾಲ್ಗುಣದ, ಅಂದರೆ ಮಾಘ ಪಾಲ್ಗುಣ ಮಾಸದಲ್ಲಿ ನಡೀತಿರ್ತಕ್ಕಂಥ ಕಲ್ಯಾಣೋತ್ಸವ, ಇವತ್ತಿನ ಶುಭ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ವಿಶೇಷವಾಗಿದೆ. ಇದು 27 ನಕ್ಷತ್ರಕ್ಕೂ ತಾರಾಬಲ ಇರ್ತಕ್ಕಂಥ ದಿನ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹಿತ ಸಂಜೆ ನಿಮ್ಮ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿ ಆ ಸುಂದರವಾದಂಥ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ಳುವಂಥ ಕಾಲ. ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಆ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣದ ಮೂರ್ತಿಗಳು ನಿತ್ಯ ಕಲ್ಯಾಣೋತ್ಸವ ತಿರುಮಲ ತಿರುಪತಿಯಲ್ಲಿ, ಹಾಗೆ ಇವತ್ತು ಸಂಧ್ಯಾಕಾಲದ ಕಲ್ಯಾಣೋತ್ಸವ ಬೆಂಗಳೂರಿನ ಅಶೋಕ ಪಿಲಾತಿರ್ತಕ್ಕಂಥ ಶ್ರೀನಿವಾಸನ ಆ ಒಂದು ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ. ಶ್ರೀನಿವಾಸ ಕಲ್ಯಾಣ ಮಂಟಪಕ್ಕೆ ಇವತ್ತು ಸಂಜೆ ನಾನು ಮತ್ತು ನನ್ನ ಸುಪುತ್ರ, ನನ್ನ ಪರಿವಾರ, ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಾವೆಲ್ಲರೂ ಬರ್ತಿದ್ದೇವೆ. ಸ್ವಾಮಿಯನ್ನು ಕಣ್ತುಂಬಿಸ್ಕೊಳ್ಳೋಣ, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಎಷ್ಟೋ ಬಾರಿ ಹೇಳಿದ್ದೆ ನಾನು, ವಿವಾಹ ವಿಳಂಬ ಆದರೆ, ವಿವಾಹ ಆಗದಿರೇ ಇರ್ತಕ್ಕಂಥ ಪರಿಸ್ಥಿತಿ ಇದ್ದರೆ, ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಿಗಾಗಲಿ ಅಥವಾ ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಆ ಅಕ್ಷತೆ ಪ್ರಸಾದ ಇದೆಯಲ್ಲ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಈ ತಲಂಬ್ರಾಲು ಅಂತ ಹೇಳ್ತಾರೆ ತೆಲುಗಲ್ಲಿ. ತಲಂಬ್ರಾಲು ಅಂತಕ್ಕಂಥದ್ದು ತೆಲುಗು, ಸ್ವಾಮಿಯ ಆ ದಾರಾ ಮಹೋತ್ಸವ ಅಂತಕ್ಕಂಥದ್ದು, ಅಕ್ಷತಾರೋಹಣ ಅಂತಕ್ಕಂಥದ್ದು, ಅಕ್ಷತೆಯನ್ನು ಸ್ವಾಮಿಯ ಶಿರದ ಮೇಲೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಣಗಳಲ್ಲಿ ಸಿದ್ಧತೆ ಆಗಿರ್ತಕ್ಕಂಥ ಅಕ್ಷತೆಯನ್ನು ಸ್ವಾಮಿಯ ಶಿರದ ಮೇಲೆ ಅಮ್ಮನವರು ಮತ್ತು ಮಹಾವಿಷ್ಣು ಅಂದರೆ ಶ್ರೀನಿವಾಸ ಆ ಕಲ್ಯಾಣ ಮಹೋತ್ಸವದಲ್ಲಿ ಈ ಎಲ್ಲವೂ ಸಹಿತ ಬಹಳ ಸುಂದರವಾದ ದೃಶ್ಯ. ಈ ದೃಶ್ಯಗಳನ್ನು, ಈ ಅನುಷ್ಠಾನವನ್ನು ಮಾಡ್ತಿರ್ತಕ್ಕಂಥದ್ದು ಸಹಿತ ಆಗಮಶಾಸ್ತ್ರ ಪ್ರಕಾರ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಯಾವ ಅರ್ಚಕರು ಪ್ರತಿನಿತ್ಯ ಸೇವೆಯನ್ನು ಸಲ್ಲಿಸ್ತಿದ್ದಾರೋ ಅಲ್ಲಿರ್ತಕ್ಕಂಥ ಅರ್ಚಕರು ಆಗಮಿಕರೇ ಆಗಮಿಸ್ತಾ ಇದ್ದಾರೆ. ಅದು ನೋಡೋದೊಂದು ಆನಂದ. ಯಾಕೆಂದರೆ ಅಲ್ಲಿಂದೊಂದು ಪದ್ಧತಿ ಇದೆ. ಆ ಪದ್ಧತಿ, ಅಲ್ಲಿನ ವ್ಯವಸ್ಥೆ ಏನು ಆಗಮಶಾಸ್ತ್ರ ಪ್ರಕಾರ ಬರೆದಿಟ್ಟಿದ್ದಾರೆ, ಇವತ್ತು ಜನಮನ ಮೆಚ್ಚಿಸ್ಲಿಕ್ಕಾಗಲಿ ಅಥವಾ ನಿಮ್ಮಗಳನ್ನು ಮೆಚ್ಚಿಸ್ಲಿಕ್ಕೆ ಹೊಸ ಹೊಸ ವಿಧಾನಗಳಾಗಲಿ ಇದಲ್ಲ. ಅಲ್ಲಿನ ಪದ್ಧತಿ ಏನಿದೆ ಆ ಪದ್ಧತಿಯನ್ನೇ ಆಚರಣೆ ಮಾಡುವಂಥದ್ದು. ಹಿಂದೆ ಕಲ್ಯಾಣೋತ್ಸವ ಕಾಲ ಹೀಗಾಗಬೇಕಾಗಿದೆ, ಹೀಗೆ ನಡಿಬೇಕು ಅಂತ ಹಿಂದಿನ ಹಿರಿಯರು ಏನು ಗ್ರಂಥಗಳಲ್ಲಿ ಉಲ್ಲೇಖ ಬರೆದಿಟ್ಟಿದ್ದಾರೋ ಅದರಂತೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು ತಿರುಮಲ ತಿರುಪತಿ ಆಸ್ಥಾನದ ಕಲ್ಯಾಣೋತ್ಸವ. ಅದಕ್ಕೆ ಆ ಕಲ್ಯಾಣಕ್ಕೆ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಕಣ್ಗಳಲ್ಲಿ ನೋಡಿದ್ರೂ ಆ ಅಕ್ಷತೆ ಪ್ರಸಾದ ನಿಮಗೆ ಸ್ವಲ್ಪ ಸಿಕ್ಕಿದ್ರೂ ನಿಮ್ಮ ಪುಣ್ಯನೇ. ಅಂಥದ್ರಲ್ಲಿ ಮಹಾಪ್ರಸಾದ, ಆ ಲಡ್ಡು ಪ್ರಸಾದ ಸಹಿತ ಅಲ್ಲಿಂದನೇ ಬರ್ತಾ ಇದೆ. ಹಾಗಾಗಿ ಬರೋ ಭಕ್ತರಿಗೆ ಲಡ್ಡು ಪ್ರಸಾದ ಸಮೇತ ಅನ್ನಪ್ರಸಾದ ವ್ಯವಸ್ಥೆಯೂ ಮಾಡಿದ್ದಾರೆ. ನಾವು ನೀವೆಲ್ಲರೂ ಸೇರೋಣ, ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಪಾಲ್ಗೊಳ್ಳೋಣ, ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ನಾವು ನೀವೆಲ್ಲರೂ ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪದಯೇ ನವೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶನೆ ನಮಸ್ತೆ ಶಿವಸುಧಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 24/2/2023 ಶುಕ್ರವಾರ, ಪಂಚಮಿ, ರೇವತಿ ನಕ್ಷತ್ರ, ನಕ್ಷತ್ರ ಮಹಾನಕ್ಷತ್ರ, ಪಂಚಮಿ ತಿಥಿ ಶುಕ್ರವಾರ. ಅಬ್ಬಾ, ಭಾಳ ವಿಶೇಷ. ಮಾಘಶುದ್ಧ ಪಂಚಮಿ ಒಂದು ಚರಿತ್ರೆ ನಮಗೆ ಇಷ್ಟವಾಗಿರತಕ್ಕಂಥದ್ದು. ಹಾಗೆ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಈ ಒಂದು ಶುಕ್ರವಾರದ ಪಂಚಮಿ, ಇವತ್ತು ಮಹಾನಕ್ಷತ್ರ, ಇದು ಮತ್ತಷ್ಟು ವಿಶೇಷ. ಇವತ್ತು ಶುಭ ಸಂಧ್ಯಾಕಾಲ, ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಹೌದು, ಬಹಳ ಅದ್ಭುತಕರವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಭಗವಂತನ ಆ ಒಂದು ಕಲ್ಯಾಣವನ್ನು ನೋಡ್ತಕ್ಕಂಥ ಕ್ಷಣಗಳು ನಿಜಕ್ಕೂ ಬಹಳ ಆನಂದದಾಯಕ. ಈಗ ಇದರಲ್ಲಿ ಮದುವೆ ಈಗ ಆಗಬೇಕು ಎಂಬತಕ್ಕಂಥವ್ರಿಗೆ ಯಾವ ರೀತಿ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ, ಮದುವೆ ಆಗಿ ಈಗಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥವ್ರು ಶ್ರೀನಿವಾಸ ಕಲ್ಯಾಣಕ್ಕೆ ಭಾಗವಹಿಸಿದ್ರೆ ಯಾವೆಲ್ಲ ರೀತಿ ಉಪಯೋಗಗಳಾಗುತ್ತೆ, ಭಗವಂತನ ಆಶೀರ್ವಾದ, ಭಗವಂತನ ಅನುಗ್ರಹ ನಮಗೆ ಯಾವ ರೀತಿ ಲಭಿಸುತ್ತೆ ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ. ಮುಖ್ಯವಾಗಿ ಕಲ್ಯಾಣೋತ್ಸವವನ್ನು ಯಾಕೆ ನೋಡಬೇಕು ಅಂತಕ್ಕಂಥ ಆ ಚಿಂತನೆ ಬೇಕು. ಹೌದು,
ನಮ್ಮಗಳ ಕಲ್ಯಾಣ ಇದೆ. ಹೌದು. ಈಗ ನನ್ನ ಮದುವೆ ಸಮಯ ಅಥವಾ ಯಾರೊಬ್ಬರ ದಂಪತಿಗಳ ಮದುವೆ ಸಮಯ. ಆ ಮದುವೆ ಸಮಯ ಹಿಂದಿನ ಶಾಸ್ತ್ರಕ್ಕೂ ಇವತ್ತಿನ ಶಾಸ್ತ್ರಗಳಿಗೂ ಸಾಕಷ್ಟು ವ್ಯತ್ಯಾಸ ಆಯಿತು. ಶಾಸ್ತ್ರ ಪುರಾಣಗಳು ಇದ್ದರೆ ಮಾತ್ರ ಮದುವೆನ ಅನ್ನುವಂತಹ ಧ್ವನಿಗೂ ನನ್ನಿಂದ ಉತ್ತರ ಇದೆ. ಯಾವುದು ಹುಚ್ಚಿಗಿತ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ ಇದು. ಇದಕ್ಕೆ ಇದರದೇ ಆದಂತಹ ಮೂಲ ಅರ್ಥಗಳಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ವ್ಯವಧಾನತೆ ನಮ್ಮ ಹತ್ರ ಇಲ್ಲ ಈಗ. ಹಾಗೆ ವಿವಾಹ ಮದುವೆ ಕಾಲದಲ್ಲಿ ಹೇಳುವಂತಹ ಆ ಮಂತ್ರಗಳು, ಹಾಗೆ ಮದುವೆಯ ಸನ್ನಿವೇಶದಲ್ಲಿ ಯಾವಾಗ ಏನು ಮಾಡಬೇಕು, ಯಾವಾಗ ಕಾಲುಂಗುರ, ಯಾವಾಗ ಕಂಕಣ, ಯಾವಾಗ ಯಜ್ಞೋಪಯುಕ್ತ, ಯಾವಾಗ ಜೀರಿಗೆ ಬೆಲೆ ಧಾರಣೆ, ಯಾವಾಗ ವಿಶೇಷವಾಗಿರ್ತಕ್ಕಂಥ ಮಾಂಗಲ್ಯ ಧಾರಣೆ, ಅದಾದ ನಂತರ ಹೆಣ್ಣಿನ ತಂದೆ ತಾಯಿ ಏನು, ಗಂಡಿನ ತಂದೆ ತಾಯಿ ಏನು, ಅವರ ಜವಾಬ್ದಾರಿ ಕಾಯಕ ಏನು, ಯಾರು ಕನ್ಯಾದಾನ ಮಾಡಬೇಕು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹುಶಃ ನನಗನ್ಸುತ್ತೆ ಇವತ್ತು ಈ ಸಬ್ಜೆಕ್ಟ್ ತೊಗೊಂಡ್ರೆ ಸಮಯ ಸಾಕಾಗೋದಿಲ್ಲ. ಆದರೂ ಕೆಲವಷ್ಟು ಸೂಕ್ಷ್ಮಗಳು ತಿಳಿಸ್ತಾ ಇದ್ದೀನಿ. ಈ ಕನ್ಯಾದಾನ ಎಂಬತಕ್ಕಂಥದ್ದು ಸಾಮಾನ್ಯವಾದಲ್ಲ. ಹಾಗೆ ಮದುವೆಯ ಮಂಟಪ ಎಂಬತಕ್ಕಂಥದ್ದಂತೂ ಖಂಡಿತ ಹೇಳ್ತೀನಿ, ಅದು ಸಾಮಾನ್ಯ ಅಲ್ವೇ ಅಲ್ಲ. ಅದಕ್ಕೆ ಅದರದೇ ಆದಂಥ ಶಕ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಡವಳಿಕೆಗಳು ವ್ಯತ್ಯಾಸ ಆಗಿ ಮದುವೆ ಮಂಟಪಕ್ಕೆ ಅರ್ಥವಿಲ್ದಿರ ಮದುವೆಗಳಾಗ್ತಾ ಇರತಕ್ಕಂಥದ್ದು ಅಚಾತುರ್ಯಗಳಲ್ಲಿ ನಡೆಸ್ಕೊಂಡು ನಮ್ಮ ಮನಸ್ಸಂಕಲ್ಪಕ್ಕೋ ಮನಃಶುದ್ಧಿಗೋ ಅಥವಾ ಒಂದು ಕ್ಯಾಮ್ರಾ ಫೋಟೋಗೋಸ್ಕರನೋ ಅಥವಾ ಇನ್ಯಾರೋ ಬರ್ತಾರೆ ನಾನು ಬೇಗ ರೆಡಿ ಆಗಬೇಕು ಅಂತಲೋ ಅಥವಾ ಯಾರೊಬ್ಬರು VIP ಬರ್ತಾರೆ ಬೇಗ ತಾಳಿ ಕಟ್ಟಿಬಿಡಬೇಕು ಅಂತಲೋ ಇಂತಹ ಉದ್ದಟತನವಾದಂಥ ಕೆಲವು ನಡವಳಿಕೆ ವ್ಯತ್ಯಾಸ ಆಗ್ತಿರೋದ್ರಿಂದ ಇವತ್ತು ಕೋರ್ಟಲ್ಲಿ ಸಾಕಷ್ಟು ಸಬ್ಮಿಟ್ ಆಗ್ತಾ ಇದೆ ಡೈವರ್ಸ್ ಎಂಬತಕ್ಕಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಮದುವೆ ಎಂಬತಕ್ಕಂಥ ಪದದ ಪವಿತ್ರವಾಗಿರ್ತಕ್ಕಂಥ ಅರ್ಥ, ಆ ಮದುವೆಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಅನುಷ್ಠಾನ. ಹಿಂದಿನ ತಂದೆ ತಾಯಂದರು ಹಿಂದಿರ್ತಕ್ಕಂಥರು ಇಷ್ಟು 60 ವರ್ಷ 70 ವರ್ಷ 100 ವರ್ಷ ದಾಂಪತ್ಯವನ್ನು ಹಿಂಗೆ ಆನಂದವಾಗಿ ಕಳೆದರು. ಆದರೆ ಇವತ್ತಿನ ಮದುವೆಗಳು ನೋಡ್ತಾ ಇದ್ದೀವಲ್ಲ, ಬಹಳ ವೈಭವಪೂರಿತ. ಸ್ವರ್ಗದಲ್ಲಿರ್ತಕ್ಕಂಥವ್ರು ನಾಚಬೇಕು ಅಂತಹ ಮಟ್ಟಕ್ಕೆ ನಾವು ಮದುವೆ ಮಾಡ್ಕೊಳ್ತಿದ್ದೀವಿ. ಮದುವೆ ಮಾಡಿ 15 ದಿವಸಕ್ಕೆ ಕಾಗದ ಪೇಪರ್ ಇಬ್ಬರು ಸೈನ್ ಹಾಕ್ಕೊಂಡು ಬರ್ತೀವಿ. ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ದೇವರ ಮದುವೆಯಲ್ಲಾದರೂ ತಾಳ್ಮೆಯಿಂದ ಸಮಾಧಾನವಾಗಿ ಕೂತ್ಕೊಂಡು ಮದುವೆ ಎಂಬತಕ್ಕಂಥ ಪದದ ಅರ್ಥವನ್ನು, ಆ ದಾಂಪತ್ಯದ ಮೊದಲನೇ ಕ್ಷಣ ಹೇಗೆ ಎಂಬತಕ್ಕಂಥದ್ದನ್ನು, ಕಾಲುಂಗುರ ಏನಕ್ಕೆ, ಕೈಗೆ ಬಳೆ ಏನಕ್ಕೆ, ಹಣೆ ಕುಂಕುಮ ಏನಕ್ಕೆ, ಗಂಡ ಯಾವ ಕ್ಷಣದಲ್ಲಿ ಆ ಕುಂಕುಮ ಧಾರಣೆ ಮಾಡಿ ಅವತ್ತಿನಿಂದ ಆ ಸೌಮಂಗಲ್ಯಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ, ಇದೆಲ್ಲದರ ಚಿಂತನೆ ಇದೆ. ಇದಕ್ಕೆ ವಿವಾಹ ಅಂತಕ್ಕಂಥದ್ದು. ಇದು ಬೇರೊಬ್ಬರ ವಿವಾಹದಲ್ಲೂ ನಾವು ತಾಳ್ಮೆ ತಗೊಳ್ಳಲ್ಲ. ಆದರೆ ದೇವರ ವಿವಾಹ ಮಹೋತ್ಸವ ಅಂತ ಆದಾಗ ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆದರೆ ಒಂದೊಂದು ಪದದ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ಆ ವಿವಾಹಕ್ಕೆ ಒಂದು ಅರ್ಥ ಇರತಕ್ಕಂಥದ್ದು. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ಈಗ ರಾಶಿಫಲ ತಿಳಿಸ್ಕೊಡ್ಬೇಕು ನೀವು. ಖಂಡಿತಮ್ಮ, ರಾಶಿಫಲ ತಿಳಿಸೋಣ. ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಿದ್ರಿ. ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂಬತಕ್ಕಂಥದಕ್ಕೆ ಅರ್ಥವಿಲ್ಲದಂಥ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಮದುವೆ ಮಂಟಪದಲ್ಲಿ ನಾವು ಹಾಗೆ ತಯಾರಾಗ್ತಾ ಇದ್ದೀವಿ. ನಾವು ಅಂದರೆ ಮನೇಲಿರ್ತಕ್ಕಂಥ ಪೋಷಕರು ಮದುವೆ ಮಾಡಬೇಕಾದ್ರೆ ನಿಮ್ಮ ಮಕ್ಕಳ ಮದುವೆಯನ್ನು ಸಾಧ್ಯವಾದಷ್ಟು ಶಾಸ್ತ್ರಬದ್ಧವಾದಂತಹ ಮದುವೆಯನ್ನು ಮಾಡಿಸಿ ಅವರ ಜೀವನಕ್ಕೆ ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ಬೇಕಾದಂಥ ನಾವು ಫೋಟೋ, ಕ್ಯಾಮ್ರಾ, ವಿಡಿಯೋ ಇವರು ಇವತ್ತಿನ ದಿವಸ ಪುರೋಹಿತರು ಬರೆದಿದ್ರೂ ಪರವಾಗಿಲ್ಲ. ಮದುವೆ ಮನೆಗಳಲ್ಲಿ ಪುರೋಹಿತರ ಅವಕಾಶ ಹೇಗಿದೆ ಅಂದರೆ, ಮನೆಯಲ್ಲಿ ಪೋಷಕರು ಮನೇಲಿರ್ತಕ್ಕಂಥವ್ರು ಅವರ ಅರ್ಚಕರನ್ನು ಕರೆದಿರ್ತಾರೆ. ಮದುವೆ ಮಾಡಿಸ್ತಕ್ಕಂತಹ ಪುರೋಹಿತರನ್ನ, ಆಗಮ ಪಂಡಿತರನ್ನ ಕರೆಸಿರ್ತಾರೆ. ಅಲ್ಲಿ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ, ಪಂಡಿತರು ವೇದ ಮಂತ್ರಗಳಿಂದ ಶಾಸ್ತ್ರಬದ್ಧವಾಗಿ ಹೀಗೆ ನಡೆಸಬೇಕು ಅಂದರೆ ಅದಲ್ಲ. ಅಲ್ಲಿರ್ತಕ್ಕಂಥ ಫೋಟೋಗ್ರಾಫರು, ವಿಡಿಯೋಗ್ರಾಫರ್ ಯಾರು ಇರ್ತಾರೋ ಅವ್ರು ಹೇಳ್ದಂಗೆ ಅಲ್ಲಿ ಮದುವೆ ಆಗಬೇಕು. ಆ ಮುಹೂರ್ತ ಮೀರಿ ಹೋಗ್ತಾ ಇದೆ. ಆ ಮುಹೂರ್ತಕ್ಕಿಂತದ್ದು ಆಗಬೇಕು. ಈ ಸಮಯಕ್ಕೆ ಇಷ್ಟು ಕೆಲಸ ಆಗಬೇಕು. ಕಂಕಣ ಕಟ್ಸೋದಿದೆ, ಜೀರಿಗೆ ಬೆಲ್ಲ ಇಡೋದಿದೆ, ಅದಾದ ನಂತರ ಆ ಮಾಂಗಲ್ಯಕ್ಕೆ ಪೂಜೆ ಮಾಡಿಸ್ಬೇಕಾಗಿದೆ. ಹಾಗೆ ವಧುವರನ್ನು ಯಾವ ಡೈರೆಕ್ಷನಲ್ಲಿ ನಿಲ್ಲಿಸಬೇಕು, ಅವರಿಬ್ಬರು ನಿಂತ್ಕೊಳ್ಬೇಕಾದ್ರೆ ಕ್ರಮ ಏನು, ಮಾಂಗಲ್ಯ ಧಾರಣೆ ಆಗಬೇಕಾದ್ರೆ ಆ ಹೆಣ್ಣು ಮತ್ತು ಗಂಡು ಯಾವ ಪ್ರಕಾರ ಇರಬೇಕು, ಅವರ ಬಲಗಾಲು ಮತ್ತು ಇವರ ಎಡಗಾಲು 2 ಹೆಬ್ಬೆಟ್ಟುಗಳು ಎಲ್ಲಿ ನಿಂತಿರಬೇಕು, ಇದೆಲ್ಲ ಕ್ರಮ ಇದೆ. ಇದು ಯಾವ ಕ್ರಮ ಅಲ್ಲ, ಅಲ್ಲಿ ಏನು ಫೋಟೋಗ್ರಾಫರ್ ಹೇಳ್ಕೊಡ್ತಾರೋ ಅದರಂತೆ ನಡ್ಕೋಬೇಕು. ಅಂದರೆ ಹಿಂಗೆಲ್ಲ ಮಾಡಿಕೊಂಡು ಜೀವನದಲ್ಲಿ ವ್ಯತ್ಯಾಸಗಳು ಮಾಡ್ಕೊಳ್ತಾ ಇದ್ದೀವಿ ನಾವು. ನಕ್ಷತ್ರ ತೋರಿಸೋದು, ಅರುಂಧತಿ ನಕ್ಷತ್ರವನ್ನು ನೋಡಿ ದರ್ಶನ ಮಾಡಿ ಅಂತ ಹೇಳೋದನ್ನು ಪುರೋಹಿತರಿಗಿನ್ನ ಫೋಟೋಗ್ರಾಫರ್ ಚೆನ್ನಾಗಿ ಮಾಡಿಸ್ತಾರೆ. ಮಂತ್ರ ಇಲ್ಲ, ತಂತ್ರ ಇಲ್ಲ, ಮನೆಯೆಲ್ಲ ಸಂಧ್ಯಾ ವಂದನೆ ಹಳ್ಳಗಳು. ಅಂದರೆ ಅಷ್ಟು ಅದ್ಭುತವಾದಂತಹದ್ದು. ಒಬ್ಬ ಆಗಮಶಾಸ್ತ್ರವನ್ನು ಕಲಿತು ಶಾಸ್ತ್ರಬದ್ಧವಾದ ಮದುವೆ ಹೇಗೆ ಮಾಡಬೇಕು ಅಂತ ಪುರೋಹಿತರಿಗಿನ್ನ 4 ಪಟ್ಟು ಹೆಚ್ಚಾಗಿ ಅಧ್ಯಯನ ಮಾಡಿಬಿಟ್ಟಿರ್ತಾರೆ. ಹೇಗೆ? ಅಲ್ಲಿ ಮಂತ್ರವಿಲ್ಲ, ಬರೀ ಆಕ್ಟಿಂಗ್ ಇದೆ. ಅಲ್ಲಿ
ದೇವಾನುದೇವತೆಗಳು ಆ ಮಂಟಪದಲ್ಲಿ, ಆ ಮದುವೆ ಮಂಟಪದಲ್ಲಿ 4 ಕಂಬಗಳ ಮಧ್ಯದಲ್ಲಿ ಮದುವೆ ಆಗುತ್ತಲ್ಲ, ಅಲ್ಲಿ ದೇವಾನುದೇವತೆಗಳು, ಋಷಿಮಂಡಲ ಎಲ್ಲರೂ ಬಂದು ಆಶೀರ್ವದಿಸ್ತಾರೆ. ಅಲ್ಲಿ ಬೂಟುಗಳು, ಶೂಗಳು ಹಾಕ್ಕೊಂಡು ಅಲ್ಲಿ ಅಲ್ಲಿ ಕನ್ಯಾದಾನ ಮಾಡಿಕೊಡೋದು. ಅಸಲು ಕನ್ಯಾದಾನ ಯಾರು ಮಾಡಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಕನ್ಯಾದಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೆಣ್ಣಿನ ಸೋದರ ಮಾವ, ಹೆಣ್ಣಿನ ತಂದೆ ತಾಯಿ, ಹೆಣ್ಣಿನ ಕಡೆಯವರು ಗಂಡಿಗೆ ಅವರು ಕನ್ಯಾದಾನ ಮಾಡಿಕೊಡ್ತಕ್ಕಂಥದ್ದು. ಆದರೆ ಗಂಡಿನ ತಂದೆ ತಾಯಿ ಸಹಿತ ಅವ್ರ ಕೈಲೂ ಸಹಿತ ಹಾಲು ಹಾಕ್ಸ್ಬಿಡ್ತಾರೆ. ಫೋಟೋದವ್ರು ಏನಪ್ಪ ಅಂದರೆ, ನೀವು ಬಂದು ಹಾಲು ಹಾಕ್ಬಿಡಿ, ಆ ಹಾಲು ನೋಡಬೇಕು ಎಷ್ಟು ಆನಂದವಾಗಿರುತ್ತೆ ಅಂತ. ಹಾಲು ಎಷ್ಟು ಸ್ವಲ್ಪ ಇದ್ದರೆ ಸಾಲಕು. ಅರ್ಧ ಲೀಟ್ರ್ ಹಾಲು 250 ಲೀಟ್ರ್ ನೀರು. ಅರ್ಧ ಲೀಟ್ರ್ ಹಾಲಿಗೆ ಕಡಿಮೆ ಅಂದರೆ ಒಂದು 12-15 ಲೀಟ್ರ್ ನೀರು ತರಿಸ್ಬಿಡೋದು. ದೊಡ್ಡ ಬಕೆಟಲ್ಲಿ ತುಂಬಿಟ್ಬಿಡೋದು. ಒಂದು ಸಾಲದಕ್ಕೆ ಒಂದು ಚೊಂಬು, ಬರೋರೆಲ್ಲ ತುಂಬು, ಅದಕ್ಕೆ ಹಾಕು. ಅದೆಲ್ಲ ಕ್ರಮ. ಕನ್ಯಾದಾನ ಮಾಡಬೇಕಾದ್ದು ಹುಡುಗಿ ಸೋದರ ಮಾವ, ಹುಡುಗಿ ತಂದೆ ತಾಯಿ, ಹುಡುಗಿ ಅಣ್ಣ ತಮ್ಮಂದರು, ಹೆಣ್ಣು ಮಗು. ಪರಿಸ್ಥಿತಿಗೆ ಬಂದ್ಬಿಡೋದಂತೆ ಗುರುಳೆ, ಆ ಜಿಗಿಮಿಗೆ ಸಮಯದಲ್ಲಿ ಹಾಲನ್ನ ಅವ್ರ ಕೈಯಲ್ಲಿರ್ತಕ್ಕಂಥ ಪೂರ್ಣ ಫಲದ ಮೇಲೆ ಇಟ್ಟಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ಮೇಲೆ ಹಾಕಬೇಕು, ಲಕ್ಷ್ಮೀ ವೆಂಕಟೇಶ್ವರರ ವಿಗ್ರಹದ ಮೇಲೆ ಹಾಕಬೇಕು, ಗಂಡು ಹೆಣ್ಣಿನ ತಲೆ ಮೇಲೂ ಹಾಕ್ಬಿಟ್ಟಿರ್ತಾರೆ ಹಾಲನ್ನ ಎತ್ಕೊಂಡು. ಯಾಕೆಂದರೆ ಅಲ್ಲಿ ಫೋಟೋ ಬರಬೇಕಲ್ಲ. ಆ ಒಂದು ಕ್ಷಣ ಮರ್ತು ಪಾಪ ಒಂದೋಗಿ ಆಗುತ್ತೆ, ಪರಿಸ್ಥಿತಿ ಆಗುತ್ತದು. ಆದರೆ ಎಲ್ಲರಿಗೂ ಅವಶ್ಯಕತೆ ಅಲ್ಲ. ಹೌದು, ಕನ್ಯಾದಾನಕ್ಕೆ ಅದರದೇ ಆದಂಥ ಅರ್ಥ ಇದೆ. ಮತ್ತು ಮುಖ್ಯವಾಗಿ ಯಾರೊಬ್ಬರಾದರೂ ಸಹಿತ ಆ ದಾರ ಮುಹೂರ್ತಕ್ಕೆ ಕನ್ಯಾದಾನಕ್ಕೆ ಹೊರಡೋರು ದಯವಿಟ್ಟು ಆ ಶೂಗಳನ್ನು, ಚಪ್ಪಲಿಗಳನ್ನು ವೇದಿಕೆಯ ಮೇಲೆ ತೊಗೊಂಡು ಹೋಗಬೇಡಿ. ಅದಕ್ಕೆ ಪವಿತ್ರವಾದ ಸಾನ್ನಿಧ್ಯ ಇದೆ. ಆ ಮಂಟಪದ ಪ್ರಾರಂಭದಲ್ಲೇ ಮಂಟಪ ದೇವರನ್ನು ಆವಾಹನೆ ಮಾಡಿರ್ತಾರೆ. 4 ದಿಕ್ಕುಗಳಲ್ಲೂ 4 ದಿಕ್ಪಾಲಕರನ್ನು ನಿಲ್ಲಿಸಿರ್ತಾರೆ. ಆ ಹಾಲ್ಕಂಬ ಅಂತಿರುತ್ತಲ್ಲ, ಹಾಲ್ಕಂಬ ಅಂತಲೋ ಅಥವಾ ನವಗ್ರಹ ಅಂತಲೋ ಕಳಶಗಳಂತಲೋ ಅದೆಲ್ಲ ಬಹಳ ಚೆನ್ನಾಗಿದೆ. ಇವತ್ತು ಸಮಯ ಇಲ್ಲ, ತುಂಬ ಕಡಿಮೆ ಇದೆ. ಆದರೆ ಇದರಲ್ಲಿ ಇದೆಲ್ಲ ತೊಗೊಂಡು ಹೋದೆ ಅಂದರೆ ನಾನು ನಿಮಗೆ ರಾಶಿಫಲಕ್ಕೆ ಸಮಯ ಮುಂದೆ ಹೋಗ್ಬಿಡುತ್ತೆ. ರಾಶಿಫಲ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ. ರಾಶಿಫಲದಲ್ಲೇ ಸ್ವಾರಸ್ಯಕರ. ಜೀವನದ ಅವತ್ತಿನ ದಿನದ ಒಂದು ವಿಶೇಷತೆಯನ್ನು ಕಾಣ್ಕೋಬೇಕಾಗಿರೋದು ಈ ರಾಶಿಫಲ. ನಾನು ಇನ್ನೂ ಇವತ್ತು 2-3 ಸಬ್ಜೆಕ್ಟ್ನ ಕಂಪ್ಲೀಟ್ ಮಾಡಲಿಲ್ಲ. ಎಲ್ಲ ಸಬ್ಜೆಕ್ಟಲ್ಲೂ ಒಳಗೆ ಬಂದೇ ಹೊರಗೆ ಹೋಗ್ತಾ ಇದ್ದೀನಿ. ಯಾವ ಸಬ್ಜೆಕ್ಟು ಕಂಪ್ಲೀಟ್ ಆಗಲಿಲ್ಲ. ಮುಖ್ಯವಾಗಿ ಮನುಷ್ಯನ ಯಶಸ್ಸಿನ ಸೂತ್ರಗಳ ಬಗ್ಗೆ, ಯಶಸ್ಸಿನ ಸೂತ್ರ ಏನು ಎಂಬತಕ್ಕಂಥದ್ದನ್ನು ಹೇಳ್ತಾ ಅಲ್ಲಿಗೆ ಅದನ್ನು ಕೈಬಿಟ್ಟೆ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟದ್ದು ಇವತ್ತಿನ ಸಂಜಾಕಾಲ ನಡೆಯುವಂಥ ಕಲ್ಯಾಣೋತ್ಸವವನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ. ಎಲ್ಲರಿಗೂ ಶ್ರೀನಿವಾಸನ ಅನುಗ್ರಹ ಇರಲಿ. ಯಾರೊಬ್ಬರ ಜೀವನದಲ್ಲಿ ಸಂಕಷ್ಟ ಇದ್ದು, ದಂಪತಿಗಳ ಮಧ್ಯೆ ವಿರಸ ಇದ್ದು, ಮದುವೆ ಆಗದಿರೋ ಇರ್ತಕ್ಕಂಥವ್ರು ಹೆಣ್ಣಾಗಲಿ ಗಂಡಾಗಲಿ ಅವ್ರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಸಹಿತ ಅಲ್ಲಿ ಸಿಗುವಂಥ ಅಕ್ಷತೆ ಪ್ರಸಾದದಿಂದ ನಿಮ್ಮ ಜೀವನ ಪಾವನವಾಗಲಿ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಮನುಷ್ಯನ ಬದುಕು 3 ದಿವಸ. ಆ 3 ದಿವಸದ ಬದುಕು ನೆಮ್ಮದಿಯಾಗಿ ಸಂತೋಷವಾಗಿರೋಣ. ಸಂತೋಷದಿಂದ ಎಲ್ಲರೂ ನಡೆಯೋಣ. ಹಾಗೆ ಗುರುಗಳ ಆಶೀರ್ವಾದ ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಫಲ ಪ್ರಾರಂಭ ಮಾಡಬೇಕು. ಖಂಡಿತಮ್ಮ. ಭಗವಂತನ ಪ್ರಾರ್ಥನೆ ಮಾಡ್ತಾ ಕಲ್ಯಾಣ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸಾಕಷ್ಟು ಕೆಲಸಗಳ ಒತ್ತಡ ಸಾಕಷ್ಟು ಇದೆ. ಮನಸ್ಸಲ್ಲಿ ಒಂದು ಜವಾಬ್ದಾರಿಯುತವಂಥ ಸ್ಥಾನವನ್ನು ಕೊಟ್ಟು ಇಂಥದ್ದೊಂದು ಕೆಲಸ ಆಗಲೇಬೇಕು ಎಂಬತಕ್ಕಂಥ ಹಠ ಛಲ ನಿಮ್ಮಲ್ಲಿದೆ. ನಿಮ್ಮ ಒಳಮನಸ್ಸು ಹೇಳ್ತದೆ ಇಂತಿಂಥ ಸಾಧನೆಗಳು ಇವತ್ತು ನಾನು ಮಾಡಲೇಬೇಕು, ಆಗಲೇಬೇಕು ಅಂತಕ್ಕಂಥದ್ದು. ಆದರೆ ಮನಸ್ಸಲ್ಲೂ ಮನಸ್ಥಿತಿಯಲ್ಲೂ ಹಾಗಿದೆ. ಆದರೆ ವ್ಯಾವಹಾರಿಕವಾಗಿ ನಡೆಯುವಂಥದ್ದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬನ್ನಿ ವೃಕ್ಷದ ಅನುಷ್ಠಾನ. ಬನ್ನಿ ವೃಕ್ಷ ನಿಮ್ಮ ಮಾರ್ಗಮಧ್ಯದಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಅಥವಾ ಒಂದು ಕ್ಷಣ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಶನೈಶ್ಚರನ ಮಹಾಮಂತ್ರವನ್ನು ಮೇಷರಾಶಿಯವರು ಪಶ್ಚಿಮಾಭಿಮುಖವಾಗಿ ನಿಂತು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇವತ್ತು ಬಂದೊದಗುವಂಥ ಸಂಕಷ್ಟಗಳ ಕಷ್ಟಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಯಾವುದೇ ಅಡ್ಡಿ ಆತಂಕಗಳಿಂದ ಹಾಕುವ ಹೆಜ್ಜೆಯಲ್ಲಿ ಒಂದು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕಾದರೆ ಇವತ್ತು ಗಣಪತಿಯ ಮಂತ್ರವನ್ನು ಪಠನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಣಪತಿಯ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರೆ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಮನ್ನಣೆ ಬೇಕು, ಎಲ್ಲ ಕಡೆಯಿಂದಲೂ ಸ್ವತಂತ್ರತೆ ಬೇಕು, ಎಲ್ಲ ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆಯ ಯಶಸ್ಸಿರಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮದು. ಅಷ್ಟೇ ಅಲ್ಲದಿರ ಹೆಣ್ಣುಮಕ್ಕಳ ಮನಸ್ಸು
ಇವತ್ತು ಸೌಂದರ್ಯವರ್ಧಕವಾಗಿರ್ತಕ್ಕಂಥ ಕೆಲವಷ್ಟು ಪದಾರ್ಥಗಳನ್ನು ತೆಗೆದುಕೊಳ್ಳುವಂಥದ್ದು. ನಿಮ್ಮ ಉಡುಗೆ ತೊಡುಗೆಗಳು, ನೀವು ಮಾಡುವ ಕೆಲಸ, ನಿಮ್ಮ ಸ್ಥಾನಮಾನ, ನೀವೆಲ್ಲೇ ಹೊರಟರೂ ಸಹಿತ 4-6 ಜನ ನಿಮ್ಮನ್ನು ತಿರುಗಿ ನೋಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏನು ಅಂದುಕೊಂಡಿದ್ದೀರೋ ಅದನ್ನು ಖಂಡಿತ ಸಾಧನೆ ಮಾಡ್ಕೊಳ್ತೀರಿ. ವೃಷಭ ರಾಶಿಯವರಿಗೆ ಒಳ್ಳೆಯ ಯಶಸ್ಸಿದೆ, ಒಳ್ಳೆ ತೇಜಸ್ಸಿದೆ. ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧಿಸುವಂಥ ಯೋಗ ಫಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ದೇವಿ ಆಲಯದಲ್ಲಿ ರಾಹುಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ ಅಥವಾ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಸಿಹಿ ಪದಾರ್ಥ ಇಂತಹದ್ದನ್ನು ಸಣ್ಣ ಮಕ್ಕಳು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ವೃಷಭ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಕೆಲವಷ್ಟು ಕಡೆ ಮನಸ್ಸಿಗೆ ನೋವುಂಟಾಗೋದು ಉಂಟು. ಕೆಲವು ಸರ್ತಿ ನಿಮ್ಮ ಪ್ರಯತ್ನದಲ್ಲಿ ಅಡ್ಡಿ ಆತಂಕ ಬರೋದು ಉಂಟು. ಏನೇ ಮಾಡಬೇಕಾದರೂ ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಧೃತಿಗೆಡಬಾರದು. ಏನೇ ಬರಲಿ ಭಗವಂತ ಎಂತಹ ಕಷ್ಟಗಳಾದರೂ ಎಂಥದ್ದನ್ನೇ ಆದರೂ ತಡೆಯುವಂಥ ಶಕ್ತಿ ಕೊಡು, ಅದರಿಂದ ಅಭಿವೃದ್ಧಿ ಕಾಣುವಂಥ ಮಾರ್ಗ ತೋರಿಸು, ಈ ಪ್ರಕಾರವಾದ ಚಿಂತನೆ ನಿಮ್ಮದಿರಬೇಕು. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟದ ವಿಚಾರಗಳಲ್ಲೂ ಘರ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಗರ್ಜನೆ ಮಾಡ್ತಕ್ಕಂಥದ್ದು, ಮನಸ್ಸು ನೋವುಂಟಾಗುವಂತೆ ನಡ್ಕೊಳ್ಳುವಂಥದ್ದು ಇದೆಲ್ಲವೂ ಆಗುತ್ತೆ. ಕೆಲವೊಮ್ಮೆ ಅನಿಸುತ್ತೆ ಮಿಥುನ ರಾಶಿಯವರ ಮನಸ್ಸು ಇವತ್ತು ಈ ಪ್ರಕಾರವಾಗೇ ಇರುತ್ತೆ. ಏನನ್ಸೋದು, ನಾನು ಏನೇ ಮಾಡಿದ್ರು, ಎಷ್ಟೇ ಶ್ರಮಿಸಿದ್ರು, ಮನೆಗಾಗಿ, ಕುಟುಂಬಕ್ಕಾಗಿ, ನನ್ನವರಿಗಾಗಿ ನಾನು ಇಷ್ಟು ಶ್ರಮಿಸಿದ್ರು ನಾನು ಯಾರೂ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ಮನಸ್ಸು ನೊಂದುಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಯಾರು ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾದಿಲ್ಲ. ನಮ್ಮ ಗ್ರಹಗತಿಗಳು ಸರಿ ಇಲ್ದಿದ್ದಾಗ ನಮಗಾಗೋ ನೋವಿದು. ಆ ನೋವು ಅಂತಹ ಮನಸ್ಸು ನಮಗೆ ಬರುತ್ತೆ. ಆ ಕ್ಷಣ ನಮ್ಮನ್ನು ಅವ್ರು ಅರ್ಥ ಮಾಡಿಕೊಂಡ್ರು ಯಾರ ಕಣ್ಣು ನಮ್ಮ ಮೇಲೆ ಬೀಳೋದಿಲ್ಲ, ನಮಗದು ಅರ್ಥ ಆಗೋದಿಲ್ಲ. ಅದು ಪ್ರತಿ ಕ್ಷಣ ಸಹಿತ ನಮಗೆ ನೋವಿನ ಸಂಗತಿಗಳೇ ಆಗುತ್ತೆ. ಈ ಒಂದು ಸುಂದರವಾದ ಸಮಯ ಹೇಗೆ ಮಧ್ಯಾಹ್ನ 3 ಗಂಟೆವರೆಗೂ ಇವತ್ತು ನೀವು ಅಂದುಕೊಂಡಷ್ಟು ಸುಲಭದ ಮಾತಲ್ಲ. ಮಧ್ಯಾಹ್ನ 3ರವರೆಗೂ ಮಿಥುನ ರಾಶಿಯವರಿಗೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶ ಆಗುತ್ತೆ. ಆದರೆ ಇದನ್ನು ಸರಿಪಡಿಸ್ಕೊಳ್ಳುವಂಥ ವಿಧಿವಿಧಾನ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಮತ್ತು ಅಕ್ಕಿ, ಚಂದ್ರ ಮತ್ತು ಗುರು ಎರಡೂ ಧಾನ್ಯಗಳನ್ನು ಅಂಗೈಯಲ್ಲಿ ತೆಗೆದುಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಅದನ್ನು ಆಗ್ನೇಯಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು, ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯವಹಾರ, ಕೆಲಸ ಕಾರ್ಯಗಳು ಏನನ್ನು ಮಾಡಬೇಕಾದರೂ ಸಮಾಧಾನ ಇರಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಅಂದುಕೊಂಡಷ್ಟು ಪರಿಪೂರ್ತಿಯಾಗಿ ಸಿದ್ಧಪಡಿಸ್ಕೊಳ್ಳೋಕೆ ಆಗದಿರತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಇಂಥ ಸಮಯದಲ್ಲಿ ಬಹಳ ಎಚ್ಚರಿಕೆ ಬೇಕಾಗಿದೆ. ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ, ಮುಂಗೋಪ ಇದೆ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ. ನಿಮ್ಮ ಮುಖದಲ್ಲಿರ್ತಕ್ಕಂಥ ಮಂದಹಾಸ, ನಗುಮುಖ ಎಲ್ಲಕ್ಕೂ ಉತ್ತರ ಕೊಡುವಂಥದ್ದು ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲ 4 ರಾಶಿಗಳು ಅಂದರೆ ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯಿತು ಗುರುಜಿಯವರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ವಿಶೇಷ ಪತ್ರವೊಂದನ್ನು ಸ್ವೀಕರಿಸೋಣ. ಗುರುಜಿಯವರು ಪ್ರಸಾದವನ್ನು ಕಳಿಸಿದ್ದಾರೆ ಮೈಸೂರಿನಿಂದ. ಹೆಸರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಕೋಡ್ ಸಂಖ್ಯೆ ಬರ್ತಿದ್ದಾರೆ 119 119 ಅಂತ ಕೋಡ್ ಸಂಖ್ಯೆ ಬರ್ತಿದ್ದಾರೆ. ತುಂಬ ಸಂತೋಷಮ್ಮ. ಭೂದೇವಿ ಸಮೇತ ಲಕ್ಷ್ಮೀ ವರಾಹ ಸ್ವಾಮಿಯನ್ನು ಕಳಿಸಿದ್ದಾರೆ. ಜೊತೆಗೆ ಮಹದೇಶ್ವರನ ಮಹಾಪ್ರಸಾದ ಕಳಿಸಿದ್ದಾರೆ. ಒಂದು ಕಡೆ ಮಹದೇಶ್ವರ, ಯಾಕೆಂದರೆ ಮೊನ್ನೆಷ್ಟು ಶಿವರಾತ್ರಿ ಆಯ್ತಲ್ಲ, ಹಾಗಾಗಿ ಮಹದೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿಂದ ಭಸ್ಮ ಮತ್ತು ಲಡ್ಡು ಪ್ರಸಾದ ಮತ್ತು ತೀರ್ಥ ಪ್ರಸಾದ ಇಷ್ಟೆಲ್ಲ ಅಭಿಮಾನ, ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಅಭಿಮಾನ ಇಟ್ಕೊಂಡು ಇಷ್ಟೆಲ್ಲ ಕಳಿಸ್ಕೊಡ್ತಿರಲ್ಲ, ತುಂಬ ಸಂತೋಷ. ಒಳ್ಳೆಯದಾಗಲಿ. ತಗೋಪ್ಪ, ಲಕ್ಷ್ಮೀ ವರಾಹ ಸ್ವಾಮಿ ವರಾಹ ದೇವರನ್ನು ಕಳಿಸ್ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಹೇಳಮ್ಮ, ಓದಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕುಟುಂಬ ವರ್ಗದಿಂದ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಿಮ್ಮಲ್ಲಿ ಒಂದು ಮನವಿ ಇದೆ. ನಿಮ್ಮ ಹಿತವಚನವನ್ನು ನಾವು ಕೇಳಲು ಬಯಸ್ತೇವೆ. ನಮ್ಮದು 2 ಪ್ರಶ್ನೆಗಳಿದೆ. ಮನೆ ಮಾರಾಟ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಮತ್ತು ಮನೆ ಮಾರಾಟಕ್ಕೆ ಜನಗಳ ತೊಂದರೆ ಬಹಳ ಆಗ್ತಾ ಇದೆ, ಇದಕ್ಕೇನಾದರೂ ಒಂದು ಪರಿಹಾರ ತಿಳಿಸಿ ಅನ್ನೋದು. ಮತ್ತೊಂದು, ನಾನು BE ಪದವಿ ಪಡೆದಿದ್ದು ಗುತ್ತಿಗೆ ಆಧಾರದ ಮೇಲೆ ಈಗ ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ನನಗೆ ಮುಂದೆ ಯಾವುದಾದ್ರೂ ಕೆಲಸಕ್ಕೆ ಅನುಕೂಲ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಸಂತೋಷ. ಸಮಸ್ಯೆ, ಅದರ ಹಿಂದೆ ಒಂದು ಪ್ರಸಾದವನ್ನು ಕಳಿಸಿದ್ದೀರಿ. ಒಳ್ಳೆಯದಾಗಲಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತಕ್ಕಂಥದ್ದನ್ನು ನೀವು ನಂಬಿರ್ತಕ್ಕಂಥ ದೈವ ನೋಡಿ, ಮನೆ ಮಾರಾಟದ ಬಗ್ಗೆ ಹೇಳಿದ್ದೀರಿ.
ಯಾರು ಏನೇ ತೊಂದರೆ ಮಾಡಿದ್ರೂ ಅದಕ್ಕೊಂದು ಗಳಿಗೆ ಅಂತ ಇರುತ್ತೆ, ಅದಕ್ಕೊಂದು ಮುಹೂರ್ತ ಅಂತ ಇರುತ್ತೆ. ಎಲ್ಲರೂ ನಾವು ತಿಳ್ಕೊಳ್ಳೋದು ಹೀಗೆ, ನಾವು ಹಾಕೋ ಕೆಲಸಕ್ಕೆ, ನಾವು ಮಾಡೋ ಕೆಲಸ ಅಥವಾ ನಾವು ಹಾಕೋ ಹೆಜ್ಜೆಗೆ ಯಾರೂ ತೊಂದರೆ ಮಾಡ್ತಾರೆ ಅಂತ. 100 ಜನ ತೊಂದರೆ ಮಾಡಲಿ, 1000 ಜನ ಅಡ್ಡಿ ಆತಂಕ ಮಾಡಲಿ, ಆದರೆ ಆ ಗಳಿಗೆ ಇದೆಯಲ್ಲ, ಮುಹೂರ್ತ ಇದೆಯಲ್ಲ, ಯಾವ ಮುಹೂರ್ತಕ್ಕೆ ಏನಾಗಬೇಕೋ ಅದಷ್ಟಾಗೇ ಆಗುತ್ತೆ. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಸಾಕಷ್ಟು ಸಂಪಾದನೆ ಮಾಡ್ತೀವಿ. ಸಂಪಾದನೆ ಅಂತಕ್ಕಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಸಂಪಾದನೆನೂ ಮಾಡಿರ್ತೀವಿ. ಆದರೆ ಮಾಡಿದಷ್ಟು ಸಂಪಾದನೆ ಮನೆ ಬಾಗಿಲಿಗೆ ಬರಲ್ಲ. ಅಥವಾ ಪಾಕೆಟ್ ತುಂಬ ನಾವು ಹಣವನ್ನು ತುಂಬ್ಕೊಂಡು ಮನೆಗೆ ಬರ್ತೀವಿ, ಅದರ ಮಾರನೇ ದಿವಸ ಆ ಪಾಕೆಟಲ್ಲಿರೋ ಹಣ ಹೆಂಗೆ ಖರ್ಚಾಗುತ್ತೆ, ಯಾರು ಖರ್ಚು ಮಾಡ್ತಾರೆ, ನಾವು ಯಾರು ಜವಾಬ್ದಾರಿ ಕೊಟ್ಟಿರ್ತೀವಿ ಅಥವಾ ಎಲ್ಲಿ ಸೇಫ್ ಆಗಿಟ್ಟಿರ್ತೀವಿ, ಅಲ್ಲಿಂದ ಯಾರು ಹುಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ತಂದದ್ದು ಮಾತ್ರ ನಮಗೆ ಗೊತ್ತಿರೋದು, ಅದು ಮುಂದಿನ ಖರ್ಚು ವೆಚ್ಚ ನಮಗೆ ಗೊತ್ತಾಗಲ್ಲ. ಹಾಗೆ ಮಾರಾಟಕ್ಕೆ ನಿಂತಿದೆ, ಸಮಯ ಬರಬೇಕು, ಕಾಯಬೇಕು ಸ್ವಲ್ಪ ದಿವಸ. ಅದಕ್ಕೆ ಯಾರೊಬ್ಬರು ಶತ್ರುಗಳು ಬಂದು ನಿಂತ್ಕೊಂಡ್ರೂ ಆಗೋದಿಲ್ಲ. ಸಮಯ ಬಂತು ಅಂದರೆ, ಆ ಮುಹೂರ್ತ ಬಂತು ಅಂದರೆ, ಸೂರ್ಯ ಉದಯಿಸುವಂತಹ ಆ ಶುಭಗಳಿಗೆಯನ್ನು ಯಾರೂ ತಡೆ ಹಿಡಿಯೋಕ್ಕಾಗಲ್ಲ. ಆತ ಸೂರ್ಯ ತನ್ನ ರಥವನ್ನೇರಿ ಕೂತ್ಕೊಂಡಾಗ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ವರ್ಣದಿಂದ ಬೆಳಕನ್ನು ಕೊಡ್ತಾನಲ್ಲ, ಅದನ್ನು ಯಾರಾದರೂ ತಡೀಲಿಕ್ಕಾಗತ್ತಾ? ಅದು ತಡೆಯೋದಕ್ಕಾಗಲ್ಲ ಅನ್ನೋದು ಸತ್ಯ. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೊನೆ ಇಲ್ಲ ಅಂತಕ್ಕಂಥದ್ದು ಸತ್ಯ. ಸಮಸ್ಯೆಗಳಿಗೂ ಕೊನೆ ಇಲ್ದಿರ ಸಮಸ್ಯೆಗೊಂದು ಬೆಳಕನ್ನು ಸಿಗೋದು ಸತ್ಯ. ಹಾಗಾಗಿ ಧೈರ್ಯವಾಗಿರಿ, ಸ್ವಲ್ಪ ದಿವಸದಲ್ಲಿ ಎಲ್ಲ ಅನುಕೂಲ ಆಗುತ್ತೆ. ನಿಮ್ಮ ಬರೆದಿರ್ತಕ್ಕಂಥ ಕಾಗದಕ್ಕೆ ನೀವು ಕಳಿಸಿರ್ತಕ್ಕಂಥ ಭಗವಂತನ ಕೃಪಾಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಗುರುಶೇಖರ, ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಯಾವುದೇ ಕೆಲಸ ಆದರೂ ಅರ್ಥೈಸಿಕೊಂಡು ಅರ್ಥಪೂರ್ಣ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ದುಡುಕುವಂಥದ್ದು ಬೇಡ, ಸಮಾಧಾನದಿಂದಿರಿ. ಏನೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ, ಒಳ್ಳೆಯದನ್ನು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಅಭಿವೃದ್ಧಿ ತಂದುಕೊಳ್ಬೇಕು, ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಇವತ್ತು ತಾವು ಶ್ರಮಪಟ್ಟಷ್ಟು ಶ್ರಮಿಸಿದಷ್ಟು ಫಲಗಳಿದೆ. ಆದರೆ ಒಳ್ಳೆ ಚಿಂತನೆ ಮಾಡಬೇಕಾಗಿದೆ ಅಷ್ಟೇ. ಆ ಚಿಂತನೆ ಸಮಂಜಸವಾಗಿದ್ದರೆ ಯಾವುದಕ್ಕೂ ಕೊರತೆ ಇಲ್ಲ. ಸಿಂಹರಾಶಿಯವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರಗಳು ಜೊತೆಗೆ ಆತ್ಮೀಯರೊಂದಿಗೆ ಒಂದಷ್ಟು ವಿರಸ. ಏಕೆಂದರೆ ಯಾರೊಬ್ಬರು ಮಾತಾಡಿದ್ರೂ ಅವ್ರು ಮಾತಾಡುವಂಥ ಮಾತು ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ಬೋದು. ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ತಗೊಳ್ಳಿ, ಸಮಾಧಾನವಾಗಿರಿ. ಯಾರು ಏನು ಮಾತಾಡಿದ್ರು, ಯಾರು ಏನೇನು ನಿಂದಿಸಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ಜೋಪಾನವಾಗಿರಲಿ. ಹಾಗೆ ಮಾಡೋ ಪ್ರತಿಯೊಂದು ಕೆಲಸದ ಕಡೆಯೂ ಸ್ವಲ್ಪ ಗಮನ ಇರಲಿ. ಗಮನದಿಂದ ಸರಿಯಾದಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ನಿಂದಕರು ಸಾಕಷ್ಟು ಜನ, ಆ ನಿಂದಕರ ಮಧ್ಯದಲ್ಲೇ ನಿಮ್ಮ ಪಯಣ ಇರೋದ್ರಿಂದ ಇವತ್ತು ಎಚ್ಚರಿಕೆಯ ನಡೆ ಇರಲಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಉದ್ದಿನಕಾಳು ಅಥವಾ ಉದ್ದಿನಬೇಳೆ, ಇದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗುತ್ತೆ. ಅದರ ಜೊತೆಗೆ 2 ಕರಿಮೆಣಸನ್ನು, ಅಂದರೆ ಕಾಳು ಮೆಣಸು ಅಥವಾ ಕರಿಮೆಣಸು ಅಂತಾರಲ್ಲ, ಅಂತಹ 2 ಮೆಣಸು ಕಾಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಆಚೆ ನಡೆದರೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸಹಿತ ಸ್ವಲ್ಪ ಅಭಿವೃದ್ಧಿಯನ್ನು ತಾವು ಖಂಡಿತ ಕಾಣ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ಗುರುವಿನ ಅನುಗ್ರಹ ಇರೋದ್ರಿಂದ ಗುರುಗಳನ್ನಾಗಲಿ ಅಥವಾ ನಿಮಗಿನ ಹಿರಿಯರನ್ನಾಗಲಿ ಅಥವಾ ಮತ್ತೊಬ್ಬ ಮಾರ್ಗದರ್ಶಕರನ್ನಾಗಲಿ ಯಾರು ನಿಮಗೆ ಸರಿಯಾದಂಥ ರೀತಿಯಲ್ಲಿ ನಿಮಗೊಂದು ಸ್ವಲ್ಪ ಮಾರ್ಗಸೂಚಿಯನ್ನು ಕೊಡ್ತಾರೋ ಅಥವಾ ನಿಮ್ಮ ಜೀವನಕ್ಕೆ ಬೆಳಕಾಗಿ ನಿಲ್ತಾರೋ ಅಥವಾ ನಿಮಗೆ ಬೇಕಾದಂಥ ರೀತಿ ಅನುಕೂಲವಾಗಿ ಅವರ ಬದುಕನ್ನು ತೊಗೊಂಡು ಮುನ್ನಡೀತಾರೋ ಅಂತಹವರ ಜೊತೆ ಹಸನ್ಮುಖಿಯಾಗಿರಿ. ಇವತ್ತು ಯಾವುದೇ ಸಮಸ್ಯೆ ಬರಲಿ, ಕಷ್ಟ ಅಂತ ಬರಲಿ, ಅದನ್ನು ಬೇರೊಬ್ಬರೊಂದಿಗೆ ಹೇಳ್ಕೊಳ್ದಿರ ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದ್ರ ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರವನ್ನು ನೀವು ಸ್ವೀಕರಿಸಬೇಕು. ಜೊತೆಗೆ ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ ಅಥವಾ ಜಲಚರಗಳಿಗಾಗಲಿ ಒಂದಿಷ್ಟು ನಿಮ್ಮ ಕೈಲಾದಷ್ಟು ಏನಾದರೂ ಪದಾರ್ಥಗಳನ್ನು ಹಾಕಿ ಅದರ ಹೊಟ್ಟೆ ತುಂಬಿಸಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತೆ. ಅಷ್ಟೇ ಅಲ್ದಿರ ಇವತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು. ಸರಿಸುಮಾರು 4ರಿಂದ 6:20 ತನಕ, 4ರಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ, ಅದರಲ್ಲೂ ಪಂಚಮಿ, ಅದರಲ್ಲೂ ರೇವತಿ ನಕ್ಷತ್ರ, ಮಹಾನಕ್ಷತ್ರ. ಇವತ್ತು ನಿಮಗೆ ಬಹಳ ಅರ್ಥಪೂರ್ಣವಾದಂಥ ಬದುಕಿದೆ. ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾಯಕದ ಬಗ್ಗೆ ಚಿಂತನೆ ಮಾಡಿದ್ದೆ ಆದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಮೌನವಾಗಿದ್ದು ಯಾವುದೋ ಒಂದು ಸಮಸ್ಯೆಯನ್ನು ಮೈಮೇಲೆ ಎಳ್ಕೋಬೇಡಿ. ಯಾವುದೇ ಸಮಸ್ಯೆ ಅಂದರೂ ಅದನ್ನು ಚರ್ಚಿಸಿ ಸರಿ ಏನು ತಪ್ಪೇನು ಅದರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ.
ಹಾಗೆ ಯಾರೊಬ್ಬರನ್ನು ನಂಬಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ನಂಬೋದಾಗಲಿ, ಬೆಲೆ ಬಾಳೋ ವಸ್ತುಗಳಾಗಲಿ, ಅಥವಾ ನಿಮ್ಮದೇ ಆದಂತಹ ಕೆಲವು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಪದಾರ್ಥಗಳಾಗಲಿ, ಅದನ್ನು ಮತ್ತೊಬ್ಬರು ಕೊಟ್ಟಿದ್ದನ್ನು ಜೋಪಾನ ಮಾಡಿ ಅನ್ನೋದಕ್ಕಿಂತ ನಿಮ್ಮದು ನೀವೇ ಜೋಪಾನವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾರೊಬ್ಬರು ನಂಬಿ ಯಾರೋ ಏನೋ ಹೇಳ್ತಾರೆ ಅಂತ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಸಮಂಜಸ ಅಲ್ಲ. ಏನೇ ಮಾಡಬೇಕಾದ್ರೂ 100 ಬಾರಿ ಚಿಂತನೆ ಮಾಡಬೇಕು. ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಧರ್ಮದ ಗುರುಗಳು ಅಥವಾ ಅನುಭವಸ್ಥರ ಮಾತನ್ನು ಆಲಿಸಿ ಅದರಂತೆ ನಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಬರೀ ಹಣೆಯಲ್ಲಿರಬೇಡಿ. ಒಂದಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕೆಲವು ದೃಷ್ಟಿದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ನಿಮ್ಮ ಹೆಸರು ಹೇಳಿಮಾ? ರಕ್ಷಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮನೆಯವ್ರ ಬಗ್ಗೆ ಮಾತಾಡಿಮಾ. ಹಲೋ, ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ ಹೇಳಮ್ಮ. ಅಪ್ಪಾಜಿ, ಮನೇಲಿ ಪ್ರಾಬ್ಲಮ್ಮು. ನಂಗೆ 7 ತಿಂಗಳು ಇವಾಗ. ಹಣಕಾಸಿನ ತೊಂದರೆ ತುಂಬ ಗುರುಜಿ. ಮನೇಲಿ ನೆಮ್ಮದಿನೇ ಇಲ್ಲ. ಧೈರ್ಯ ತಂದ್ಕೊಮ್ಮ. ಹಣಕಾಸಿನ ವಿಚಾರಕ್ಕಾಗಿ ಮನಸ್ಸನ್ನು ಅಷ್ಟು ನೊಂದುಕೊಳ್ಬಾರ್ದು. ನೋಡು, ಭಗವಂತ ನಮಗೇಂತ ಏನು ಕೊಡಬೇಕೋ, ಎಷ್ಟು ಕೊಡಬೇಕೋ, ಎಷ್ಟು ಸಂಪಾದನೆ ಆಗಬೇಕೋ ಅದಷ್ಟು ಆಗೇ ಆಗತ್ತೆ. ಇಲ್ಲದಕ್ಕೆ ರೋಧಿಸಬಾರ್ದು. ಆಮೇಲೆ ಹಣಕಾಸಿನ ವಿಚಾರ ಒಂದೇ ಪ್ರಧಾನವಾಗಿ ಇಟ್ಕೊಳ್ಬಾರ್ದು. ನೀವು ಮನೆಗಿರೋರು ಮೊದಲು ನೆಮ್ಮದಿಯಾಗಿರಬೇಕು. ಪದೇ ಪದೇ ಜಗಳ ಇರುತ್ತೆ. ನೋಡು, ಈ ಹಣಕಾಸಿಗಿನ್ನ ಮುಖ್ಯವಾಗಿ ಆ ಜಗಳ ದೂರ ಆಗಬೇಕು. ಯಾತಕ್ಕಾಗಿ ಜಗಳ ಬರ್ತಿದೆ, ಯಾತಕ್ಕೋಸ್ಕರ ನನಗೂ ಮಧ್ಯದಲ್ಲಿ ಅಂದರೆ ಮನೇಲಿರ್ತಕ್ಕಂಥವ್ರಿಗೂ ನಿನಗೂ ಇರುವಂಥ ಸಂಬಂಧದಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಫಸ್ಟ್ ಅದನ್ನು ಸರಿಪಡಿಸ್ಕೋಬೇಕು. ನಾಳೆಗೆ ಅಂತ ಅದನ್ನು ಹಲಸು ಮಾಡ್ಕೋಬಾರ್ದು. ಅವತ್ತಿಗೆ ಸರಿ ಹೋಗ್ಬಿಡ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡ. ನೀನು ಕೋಪ ಮಾಡ್ಕೋಬೇಡ, ಅವ್ರ ಕೋಪಕ್ಕೆ ನೀನು ಗುರಿ ಆಗಬೇಡ. ನೀನು ಆದಷ್ಟು ನಗ್ನಗ್ತಾ ಇರು. ಏನೇ ಬರಲಿ ನೋಡಮ್ಮ, ಒಂದೊತ್ತು ಉಪವಾಸ ಇದ್ದರು ನೀನು ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ ಆ ಹಸಿವು ನಿನಗೆ ದೊಡ್ಡದು ಅನಿಸಲ್ಲ. ನಾಳೆನೂ ಇದೇ ಹಸಿವು ಇರೋದಿಲ್ಲ. ಇವತ್ತು ಇರೋ ಕಷ್ಟ ನಾಳೆ ಇರಲ್ಲ. ಆದರೆ ನಾವು ಏನು ಮಾಡ್ತೀವಿ, ಸಣ್ಣ ಸಣ್ಣ ವಿಚಾರವನ್ನು ಭಾಳ ದೊಡ್ಡದಾಗಿ ದೂರಕ್ಕೆ ತೊಗೊಂಡೋಗ್ತೀವಿ. ಮತ್ತು ಕೋಪ ಬಂದಾಗ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಕೋಪ ಇದೆ ಅಂತ ಗೊತ್ತಾದ ಮೇಲೆ ನಾವು ಜಾಗ ಬದಲಾಯಿಸಬೇಕು. ಅವರ ಸರಿಸಮಾನಕ್ಕೆ ನಿಂತು ನೀನೆಷ್ಟೋ ನಾನೆಷ್ಟೋ ಅಂತ ಹೇಳಿ ಮಾತಾಡ್ತಾ ನಿಂತ್ಕೊಂಬಿಟ್ರೆ ಆ ಮಾತಿಗೆ ಅರ್ಥನೂ ಇಲ್ಲ. ಜೊತೆಗೆ ಅಲ್ಲೇ ವೈರತ್ವ ಶುರುವಾಗುತ್ತೆ, ಶತ್ರುತ್ವ ಶುರುವಾಗುತ್ತೆ. ಅದಕ್ಕೆ ಅವಕಾಶನೇ ಮಾಡಬೇಡ. ಹೌದು ಗುರುಜಿ. ಏನು ಕೆಲಸ ಮಾಡ್ತಾರೆ ಮನೆಯವರು? ಮನೆಯವರು ವ್ಯವಸಾಯ ಗುರುಜಿ. ವ್ಯವಸಾಯ. ಮತ್ತು ಅವರ ತಾಳ್ಮೆನೂ ತಗೊಂಡು ಆದಷ್ಟು ನೀನು ಹಸನ್ಮುಖಿಯಾಗಿರು. ಸ್ವಲ್ಪ ದಿವಸ ಅವ್ರು ಮಾಡುವಂತಹ ವ್ಯವಸಾಯಕ್ಕೆ ಡೈಲಿ ದುಡ್ಡು ಬರ್ತಕ್ಕಂಥದ್ದಲ್ಲ, ಅಥವಾ ತಿಂಗಳಿಗೊಂದ್ಸತಿ ಕೂಲಿ ಯಾರೂ ಕೊಡೋರಲ್ಲ. ಏನೋ ಅವ್ರು ಬೆಳೆದಿರ್ತಕ್ಕಂಥ ಪದಾರ್ಥ ತೊಗೊಂಡು ಮಾರ್ಕೆಟಿಗೆ ಬಂದರೆ ಅಲ್ಲಿ ಅವ್ರ ಲಾಭನೆಷ್ಟೋ ನಷ್ಟ ಎಷ್ಟೋ. ಕೆಲವು ಸತಿ 10 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಬರುತ್ತೆ, ಕೆಲವು ಸತಿ 10 ಬರೋ ಜಾಗದಲ್ಲಿ 12 ಬರುತ್ತೆ. ಎರಡೂ ಸಮಾನ ತೊಗೋಬೇಕಲ್ವಮ್ಮ ನಾವು. ಒಳ್ಳೆಯದಾಗಲಿ ತಾಯಿ. ಗುರುಜಿಗ ಧನುರ್ ರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಕಾಲ. ಹಾಗಾಗಿ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ತಾಯಿನ ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಕೊಡ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಯಾವುದೇ ಕೆಲಸ ಕಾರ್ಯ ಅಂತ ಮಾಡಬೇಕಾದ್ರೂ ಮೊದಲು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತು ಯಾವ ಕೆಲಸವನ್ನು ಮಾಡ್ತಿದ್ದೀರಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ತದನಂತರ ಆ ಕೆಲಸದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಅಂದುಕೊಂಡಷ್ಟು ಲಾಭಗಳನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಂತಸದಿಂದ ಸಂಭ್ರಮದಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯಲ್ಲಿ ತಾವಿದ್ದೀರಿ. ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ಕೆಲಸವನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ಆ ಕೆಲಸದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇವತ್ತು 1 ಚಿಟಿಕೆಯಷ್ಟು ಹುರುಳಿ, 1 ಚಿಟಿಕೆಯಷ್ಟು ಅಕ್ಕಿ, ಹುರುಳಿ ಮತ್ತು ಅಕ್ಕಿಯನ್ನು
ಏಕಕಾಲದಲ್ಲಿ ತೆಗೆದುಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತು ಅಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಇರತಕ್ಕಂಥ ಅನುಮಾನ ಅಥವಾ ಯಾವ ದೋಷ ಇದೆಯೋ ಅದನ್ನೂ ಸಹಿತ ದೂರ ಮಾಡ್ಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಪೀತೇಂ ಶ್ರಿಯೋ ರವಿಶ್ರವಂತನಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮ ಪಯಣ ಇದ್ದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೇವತಾರಾಧನೆ, ದೇವರ ಸಾನ್ನಿಧ್ಯ, ಮಾಡುವಂತಹ ಕಾರ್ಯ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ, ಹಾಕುವ ಹೆಜ್ಜೆ ಮತ್ತೊಬ್ಬರಿಗೆ ತೊಂದರೆ ಇಲ್ಲದಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಯಿಂದ ಮತ್ತಷ್ಟು ಅನುಕೂಲ ಆಗಬೇಕೇ ವಿನಃ ಅನಾನುಕೂಲ ಆಗಬಾರ್ದು. ಇದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನ, ಅನುಭವ ಇರತಕ್ಕಂಥವರ ಮಾತನ್ನು ಆಲಿಸ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕರಿಸ್ತಕ್ಕಂಥದ್ದು, ಇಷ್ಟು ಕಾಯಕವನ್ನು ತಾವು ಕ್ರಮಬದ್ಧವಾಗಿ ಮಾಡಿದ್ರೆ ಕುಂಭರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಯಾವುದೇ ಕಾಯಕವಾದರೂ, ವ್ಯವಹಾರ ಆಗ್ಬೋದು, ಕೆಲಸ ಆಗ್ಬೋದು, ಅಥವಾ ಮೇಲಧಿಕಾರಿಗಳ ಕೈ ಕೆಳಗಿರುವಾಗೂ ಅಲ್ಲೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟ ಚೆನ್ನಾಗಿದ್ದಾಗ ಯಾವ ಕೆಲಸವನ್ನಾದರೂ ಮಾಡಬಹುದು. ಹಾಗೆ ಇವತ್ತಿನ ಫಲಾಫಲಗಳ ಸಿದ್ಧಿಪಡಿಸ್ಕೊಂಡು ಅರ್ಥಪೂರ್ಣವಾದಂಥ ಬದುಕನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಗುಡಾನ್ನವನ್ನು, ಅಂದರೆ ಪೊಂಗಲ್ ಆಗ್ಬೋದು, ಅಥವಾ ಒಂದಿಷ್ಟು ಅಕ್ಕಿ ಬೆಲ್ಲ ಆದರೂ, ಅಥವಾ ಒಂದಿಷ್ಟು ತುಪ್ಪನೋ, ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಖುಷಿಯಿಂದ. ಈಗ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯೊಬ್ಬರು ಆಗಮಿಸಿದ್ದಾರೆ. ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಸಿದ್ಧಲಿಂಗ ಪ್ರಭು ಅವರು. ಬನ್ನಿ, ಆಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ಧಲಿಂಗ ಪ್ರಭು ಅವರು ಸಿದ್ಧಲಿಂಗ ಅಂತ ಹೆಸರಿಟ್ಕೊಂಡಿರೋ ತಕ್ಕನಾಗಿ ಸಿದ್ಧೇಶ್ವರರ ವಿಶೇಷವಾಗಿರ್ತಕ್ಕಂಥ ಸಿದ್ಧಲಿಂಗ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರ ಸಾನ್ನಿಧ್ಯದಲ್ಲೂ ಸೇವೆಯನ್ನು ಮಾಡ್ತಾರೆ. ಘನ ಸರ್ಕಾರದ ವತಿಯಿಂದ ರಾಜ್ಯ ಧಾರ್ಮಿಕ ಪರಿಷತ್ತಲ್ಲಿ ನನ್ನೊಂದಿಗೆ ಅವರು ಒಬ್ಬರು ಸದಸ್ಯರಾಗಿದ್ದು, ಧಾರ್ಮಿಕವಾಗಿ ಆ ಭಾಗದಲ್ಲಿ ಬರ್ತಕ್ಕಂಥ ದೇವಾಲಯಗಳ ಸಾಕಷ್ಟು ಸೇವೆಯನ್ನು ಮಾಡ್ತಾರೆ. ಸಾಧ್ಯವಾದಷ್ಟು ಜವಾಬ್ದಾರಿಯನ್ನು ಎಲ್ಲೂ ಸಹಿತ ಲೋಪಬಾರದಂತೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಒಂದು ಕರಿಯೋಲೆಯನ್ನು ಏನೋ ಪತ್ರ ತಗೊಂಡು ಬಂದಿದ್ದಾರೆ. ಅದು ಬಂದಿದ್ದಾರೆ ಅಂದರೆ ಏನೋ ಇರುತ್ತೆ ಅಂತ. ಫಸ್ಟ್ ಪ್ರಸಾದ ಕೊಟ್ಬಿಡಿ ಹೇಳ್ತೇನೆ, ಯಾಕೆಂದರೆ ಒಬ್ಬರೇ ಬಂದಿದ್ದೀರಿ. ಭಗವತಿ, ಶ್ರೀನಿವಾಸ, ಸಿದ್ಧಲಿಂಗೇಶ್ವರ ಸ್ವಾಮಿಯ ತೆಪ್ಪೋತ್ಸವ ತಪೋಕ್ಷೇತ್ರ ಕಗ್ಗೆರೆಯಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮ. ನೀವು ಮಾತಾಡಿ. ಪ್ರಭು ಸ್ವರ ಅಂದರೆ ಆನಂದ. 26ನೇ ತಾರೀಕು ಭಾನುವಾರ ಸುಮಾರು 12 ಗಂಟೆಗೆ ಶ್ರೀ ಸಿದ್ಧಲಿಂಗೇಶ್ವರ ತಪಕ್ಷೇತ್ರವಾದಂಥ ಸಿದ್ಧಲಿಂಗೇಶ್ವರ ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವ ಕಾರಣ ಈ ಸಿದ್ಧಲಿಂಗೇಶ್ವರ ತಪಕ್ಷೇತ್ರ ಆದ ಕಗ್ಗೆರೆಗೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಸೇವೆಗೆ ಕೃಪಾರ್ಥರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಇದೇ ಮೂಲ ಸಾನ್ನಿಧ್ಯ ಅಲ್ವಾ? ಹೌದು, ಇದು ಮೂಲ ಸಾನ್ನಿಧ್ಯ. ಇದು ಸುಮಾರು ಸಿದ್ಧಲಿಂಗೇಶ್ವರರು 12 ವರ್ಷ ತಪಸ್ ಮಾಡಿದಂಥ ಜಾಗ ಇದು. ಸೊ ಒಬ್ಬ ಊರಿನ ಗ್ರಾಮಸ್ಥ ಬಂದು ಸಿದ್ಧಲಿಂಗೇಶ್ವರನ ಕೇಳ್ಕೊಳ್ತಾರೆ, ನಮ್ಮ ಮನೆಗೆ ಬಿನ್ನಕ್ಕೆ ಬರಬೇಕು ಅಂತ ಕೇಳ್ತಾರೆ. ಸೊ ಅವಾಗ ಅವರು ನಾವು ಬೇಡ, ಇಲ್ಲ ಮುಂದೆ ಹೋಗ್ತೀವಿ ನಾವು ಅಂದಾಗ, ಇಲ್ಲ ಇನ್ನು ಬರಲೇಬೇಕು ಅಂತ ಹೇಳಿದಾಗ ಸಿದ್ಧಲಿಂಗೇಶ್ವರರು ಗೋಚರ ಆಗುತ್ತೆ. ಇನ್ನು ಕೆಲವು ಕಾಲ 12 ವರ್ಷ ಇವನು ಬರೋದಿಲ್ಲ ನನ್ನ ಕರೆಯೋಕ್ಕೆ. ಅವ್ರಿಗೆ ಹೇಳ್ತಾರೆ ಅವರು, ನೀನು ಬಂದು ಕರೆಯೋವರೆಗೂ ನಾನು ಈ ಜಾಗ ಬಿಟ್ಟು ಎದ್ದೇಳಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ 12 ವರ್ಷ ಅವರು ಅದೇ ಕೂತಿರೋ ಜಾಗದಲ್ಲಿ ಅವರು ತಪಸ್ ಮಾಡ್ತಾರೆ. ಅದಕ್ಕೆ ಹುತ್ತ ಬೆಳೆಯುತ್ತೆ, ಅದೇ ಸಿದ್ಧಲಿಂಗೇಶ್ವರ. ಮತ್ತೆ 12 ವರ್ಷ ಆದಮೇಲೆ ಮತ್ತೆ ಅವನು ಬರ್ತಾನೆ, ಅವನಿಗೆ ಜ್ಞಾನೋದಯ ಆಗುತ್ತೆ. ಹಸು ಅದು ತಾವು ಸಿದ್ಧಲಿಂಗೇಶ್ವರಿಗೆ ಹಾಲು ಕೊಡ್ತಾ ಇರುತ್ತೆ. ಆ ಸೇವೆ ನಿರಂತರ ನೋಡಿಕೊಂಡು ಆಮೇಲೆ ಅವನಿಗೆ ಮನವರಿಕೆ ಆಗುತ್ತೆ. ಸೊ ಆಗ ಅವನು ಬಂದು ಆ ಹಾಲಲ್ಲಿ ಅದನ್ನು ಹುತ್ತವನ್ನು ಕರಗಿಸಿ ತದನಂತರ ಸಿದ್ಧಲಿಂಗೇಶ್ವರನ ಕರ್ಕೊಂಡೋಗಿ ಭಿನ್ನ ಇಡ್ತಾನೆ. ಇದು ಇತಿಹಾಸ ಅದರಲ್ಲಿ.
ತುಂಬ ಸಂತೋಷ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಮೂಲ ಸಾನ್ನಿಧ್ಯ ಕಗ್ಗೆರೆಯಲ್ಲಿ ನಡೀತಿರ್ತಕ್ಕಂಥ ರಥೋತ್ಸವಕ್ಕೆ ತಾವೆಲ್ಲರೂ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ.